ಗುರುದೇವ ಮಹಾದೇವ ಗುರುದೇವ ಸದಾ ಶಿವಗ ಗುರುದೇವ ಕರ್ಮಸ್ತೆ ತಸ್ಮೈ ಶ್ರೀ ಗುರುದೇ ನಮಃ ಗಜಾನನಂ ಭೂತಗಣಾತಿಸೇವಿತಂ ಕವಿತಜಂಭೋ ಬಲಸಾರಭಟಂ ಉಮಾಸುತಂ ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಅಗಜಾನನ ಭಕ್ತಾರ್ಥಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ಶುಕ್ಲಾಂಬರಧರಂ ವಿಷ್ಣೋ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಾ ಕುಂದ್ಯಂ ತುಷಾರಹಾರಧವಳಾ ಯಾ ಶೋಭವಸ್ತಾನ್ವಿತಾ ಯಾ ವೀಣಾವರದಂಡಪಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾತ್ಯಕಶಂಕರ ಪ್ರಭೃತಿವೈ ದೇವೈ ಸದಾ ಪೂಜಿತಂ सा मम पातु सरस्वती भगवते निःशेषजगत्प्रदाता
ಯಾವ್ದ್ರಾಗ ಬರ್ತದೆ ಬಂದ್ ಮಾಡ್ಬೇಕು ಕಂಟಿನ್ಯೂ ಚಾಲು ಇರ್ತದಲ್ಲ. ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಯಜಮಾನನೋಡ, ನಿನ್ನ ಸುತ್ತಿರುವುದು ಯಜಮಾನನೋಡ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಯಜಮಾನನೋಡ, ನಿನ್ನ ಸುತ್ತಿರುವುದು ಯಜಮಾನನೋಡ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಕರೆಯುತ್ತ ಕಡಿಯೋಳು ಮಲಗಿರುವಂತೆ, ಕರೆಯುತ್ತ ಕಡಿಯೋಳು ಮಲಗಿರುವಂತೆ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಯಜಮಾನನೋಡ, ನಿನ್ನ ಸುತ್ತಿರುವುದು ಯಜಮಾನನೋಡ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಕರೆಯುತ್ತ ಕಡಿಯೋಳು ಮಲಗಿರುವಂತೆ, ಕರೆಯುತ್ತ ಕಡಿಯೋಳು ಮಲಗಿರುವಂತೆ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಯಜಮಾನನೋಡ, ನಿನ್ನ ಸುತ್ತಿರುವುದು ಯಜಮಾನನೋಡ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಸುತ್ತಿರುವುದು ಯಜಮಾನನೋಡ, ನಿನ್ನ ಸುತ್ತಿರುವುದು ಯಜಮಾನನೋಡ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಕರೆಯುತ್ತ ಕಡಿಯೋಳು ಮಲಗಿರುವಂತೆ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ನೀಯನ್ನೊಳಗಿದೆ ಕೂಡಲ ಸಂಗಮದೇವ, ಜಗವ ಸುತ್ತಿರುವುದು ನಿನ್ನ ಮಾಯೆ, ಜಗವ ಸುತ್ತಿರುವುದು ನಿನ್ನ ಮಾಯೆ. ಸಾಂಬದೇವ ಪಾರ್ವತಿ पंचाचार्य महाराज को जय, योगी सिद्धरामेश्वर महास्वामी को जय, मल्लिकार्जुन महास्वामी को जय, सांब जय नमः पार्वती ಶಿವ ಹರ ಹರ ಮಹಾದೇವ. ಚಾಲು ಐತಿ, ಏನು ಮಾಡಕ್ ಬರಲ್ಲ ಅದು, ಏನು ಮಾಡಕ್ ಬರಲ್ಲ, ಫಿನಿಶ್ ಮಾಡ್ಬಿಡ್ಲೆ. श्रीमदमलज्ञान भक्ति प्रेम वेद पुराण शास्त्र नूतन प्रचार चरणाम्बुज गणदैवा नाम रूप क्रिया करा कल्याण नमरूपे गुरु गुहेश्वर शरणार्थी
ವಿಚಾರವಲ್ಲವಾ ಸಂತೆಯ ನಡೆದಂತೆ ಸರಳ ತೆರೆದು ಬಯಸಿ ವೀರಶಿವಾಚಾರ ಮಾಯುಚಾರ ಭಕ್ತರಗಳು ಋಷಿ ಹರ ಕರ್ಮ ಭಕ್ತಿ ಜ್ಞಾನ ಧಾರಣೆ ಕರುಣಾಕಾರಣ ಸತಸ್ಥಲವನ್ನು ಧರಿಸಿದ ಗುರುಚಂದ್ರ ಸಂಗನ ಬಸವ ಶಂಕರ ದೇವರಿಗೆ ಕಿನ್ನರ ಮಣಗೇಶ್ವರ ಕೃತನೆ ಕಾಣಲೆ ಕನ್ನಪ್ಪವೆಂಬೆ ಪರಿಪರ್ವೇಶ್ವರನ ಭಕ್ತಿಯ ಪರಿಪರ್ಶಿ ಕಾಲನ ನಿವಾರಿಸಿ ಹರಣಾಚ್ಯುತ ಗಂಡೇಶ್ವರ ಚರಣರಿಗೆ ಚರಣ ಚರಣ ಮಸದಪುರ ಗ್ರಾಮಾಧೀಶರು ಮಸದಪುರ ಗ್ರಾಮಾಧೀಶರು ನಿರ್ವಿಕಲ್ಪ ಸಮರಸ್ಥ ಸಿದ್ದರಾಮೇಶ್ವರ ಪಾದ ಪದ್ಮಂ ಭಜಾಮಿ 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 ಜಯ ನಮ ಪಾರ್ವತಿ ಪತೆ ಹರಯನು ತಲು ಚಪ್ಪಲಿಯ ಕಮ್ಮ ಶಿವ ಶಿವ ಶಂಭೋ ಶಂಕರ ಎಂದು ತಲಯ ಮಾಡಮ್ಮ ಜಯ ನಮ ಪಾರ್ವತಿ ಪತೆ ಹರಯನು ತಲು ಜಯ ನಮ ಪಾರ್ವತಿ ಪತೆ ಹರಯನು ತಲು ಚಪ್ಪಲಿಯ ಕಮ್ಮ ಶಿವ ಶಿವ ಶಂಭೋ ಶಂಕರ ಎಂದು ತಲಯ ಮಾಡಮ್ಮ ಶಿವ ಶಿವ ಶಂಭೋ ಶಂಕರ ಎಂದು ಭಜನೆಯ ಮಾಡಮ್ಮ ಓಂ ಶಿವಾಯಂದು ಸೋಂ ಶಿವಾಯಂದು ಸರ್ವಮರತಿ
Swami
ಸಾಂಬ ಶಿವ ಪಶುಪತಿ ಜಗಪತಿ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಪಶುಪತಿ ಜಗಪತಿ ಸಾಂಬ ಶಿವ ಸುಂದರಗಿ ಪುರವಾಸ ಸಾಂಬ ಶಿವ ಸುಂದರಗಿ ಪುರವಾಸ ಸಾಂಬ ಶಿವ ಸುಂದರಗಿ ಪುರವಾಸ ಸಾಂಬ ಶಿವ ಸುಂದರಗಿ ಪುರವಾಸ ಸಾಂಬ ಶಿವ ಶ್ರೀ ಸಿದ್ದರಾಮೇಶ 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 ಸಾಂಬ ಸದಾ ಶಿವ ಸಾಂಬ ಶಿವ ಪಶುಪತಿ ಜಗಪತಿ ಸಾಂಬ ಶಿವ ಶಿವ ಸಾಂಬ ಶಿವ ಪಶುಪತಿ ಜಗಪತಿ ಸಾಂಬ ಶಿವ ಪಶುಪತಿ ಜಗಪತಿ ಸಾಂಬ ಶಿವ ಸಾಂಬ ಪಾರ್ವತೀಶ್ವರ ಯೋಗೀಶ್ವರ ಮಹಾರಾಜ ಕಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಅಂಬಲೈ ನಮಃ ಯಾಕಂದ್ರೆ ಇವತ್ತು ನಮ್ಮ ಗವಾರಿಗಳ ಹಂಗದ ಅಂತಂದ್ರೆ ಆಮೇಲೆ ಹೇಳ್ತಾ ಇದ್ದೀನಿ ವಿಶ್ವೇಶಲಿಂಗ ಸಂಭೂತ ವಿಶ್ವವಿದ್ಯಾ ವಿಭೂದಕಂ ವಿಶ್ವವಂದ್ಯಂ ವಿಶ್ವಾರಾಧ್ಯಂ ಜಗದ್ಗುರು ಜಿಯಾಸ್ಮಿ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ यो वीरशृंग सिद्धांतम स्थापयामास भूतले स्थापयामास भूतले स्थापयामास ಉರಿಯೊಳಗಿಂದ ಕಲ್ಪದ ವಜ್ರಲಿಂಗದ ಸುಪ್ರಭಾತದವಳು ಬೆರೆಯುತ್ತದೆ ಕಲ್ಪವನಿ ತಾಯಿದ ಮಹಾತ್ಮನೆ ಹಾನಗೆಲ್ಲ ಸಜ್ಜಲವರ ಕುಮಾರ ಶಿವಯೋಗಿ ಗುರುವರನೇನ ಪಾದ ಪಂಕಜಂ ಸಲಿಲ ಸುತ್ತಿರಾಜುವುದು ಎನ್ನೆಯ ಹೃದಯ ರಸ್ತರ ಶಿವ ಪ್ರಥಮತಃ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯವರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ನನ್ನ ಆರಾಧ್ಯ ಕುಲದೈವ ಮಹಾಮಹಿಮ ಶ್ರೀಗಿರಿಯ ಪ್ರದಡೆಯ ಮಲ್ಲಿಕಾರ್ಜುನನ ಮನದಲ್ಲಿ ಧ್ಯಾನಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮಾಯದ ಹಿರೇಮಠದ ಮಠಾಧ್ಯಕ್ಷರಾದ ಲಿಂಗೈಕ್ಯ ಶಿಟಸ್ಥಳ ಬ್ರಹ್ಮಿ ಶಿವಲಿಂಗಿ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳ ಮಸ್ತಕದಲ್ಲಿ ಪತ್ತುಕೊಳ್ಳುತ್ತಾರೆ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹೆಸರಾಂತ ಗ್ರಾಮವಾಗಿರ್ತಕ್ಕಂಥ ಧರ್ಮದ ಕೇಂದ್ರವಾಗಿರ್ತಕ್ಕಂಥ ಮಹಾಮಹಿಮನಾದ ಸಾಕ್ಷಾತ್ ಶಿವನೇ ನರನ ರೂಪದಲ್ಲಿ ಹರನಾಗಿ ಧರೆಗಳನ್ನು ಬಂದಿರತಕ್ಕಂಥ ಪುಣ್ಯಾತ್ಮ ಪವಾಡ ಪುರುಷ ಕಾರಣಿಕ ರುದ್ರ ಅನ್ವೀಶ ಯೋಗಿ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧರಲ್ಲಿ ಶುದ್ಧ ಕುಲಚಕ್ರವರ್ತಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ನನ್ನ ಊರು ನನ್ನದು ಅನ್ನತಕ್ಕಂಥ ವಿಶಾಲ ಭಾವನೆಯಿಂದ ಸ್ವಂದನಿಗೆ ತದನಂತರ ಅವನಿಗೆ ಎರಡೇ ಕಣ್ಣಾಗಿರ್ತಕ್ಕಂಥದ್ದು ಯಾವುದಾದ್ರೂ ಮಸೀದ್ಪುರದ ಪುಣ್ಯಾತ್ಮ ಸಿದ್ದರಾಮನಲ್ಲಿ ಅನಂತ ಕೋಟಿ ಕೋಟಿ ಪರಿಣಾಮಗಳನ್ನು ಸಮರ್ಪಿಸಿ ಆ ಪುಣ್ಯಾತ್ಮ ಸಿದ್ದರಾಮನ ಮಂಗಲಮಯವಾದ ಮಾಮಂಟಪದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣು ಶರಣರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳಗತಕ್ಕಂಥ ಪರಧಾಮ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣು ಶರಣಾರ್ಥಿಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಕ್ತಾನಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಅನ್ನತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ತಾನು ಗೀತೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಏನಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಕ್ತಾನಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ ಅನ್ನತಕ್ಕಂಥ ಮಾತನ್ನ ಯಾಕೆ
ಮಾತನ್ನ ಭಗವಂತ ಯಾಕೆ ಭೂಲೋಕಕ್ಕೆ ಅಪ್ಪಣೆಯನ್ನೇ ಕೊಡಿಸ್ತಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ಯದಾ ಯದಾ ಹೀ ನಗರಶ ಯಾವ ಕಾಲದಲ್ಲಿ ಧರ್ಮದ ಅವಲಂಬಿ ಆಗ್ತದೆ, ಧರ್ಮ ಗಾಳಿ ಆಗ್ತದೆ, ಧರ್ಮಕ್ಕೆ ಕೊಡಲಿ ಪಟ್ಟಿನ ಏಟು ಬೀಳ್ತದೋ, ಧರ್ಮ ನಶಿಸಿ ಹೋಗ್ತಾ ಇದೆಯೋ ಅನ್ನೋ ಪ್ರಸಂಗದಲ್ಲಿ ನಾನು ಬರ್ತೀನಿ, ನನ್ನ ಉಗಮ ಆಗ್ತಾ ಇದೆ. ಸದಾ ಕಾಲಕ್ಕೆ ನಾನು ಬಂದು ಧರ್ಮವನ್ನ ಕೆಳಗೆ ಬೀಳಬೇಕನ್ನೋದ್ರೊಳಗಾಗಿ ನಾನು ಅದನ್ನು ಎತ್ತಿ ಹಿಡ್ಲಿಕ್ಕೆ ಬರ್ತೀನಿ ಅನ್ನತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ, ತನ್ನ ಒಂದು ಗೀತೆಯಲ್ಲಿ ಅರ್ಜುನನಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಎಲ್ಲೋ ಅರ್ಜುನ, ಧರ್ಮ ಯಾವಾಗ ದಾರಿ ಆಗ್ತದೆ, ಧರ್ಮ ನಶಿಸಿ ಹೋಗ್ತದೆ, ಮಾನವರಲ್ಲಿ ಅಭೇದ ಹುಡುಕ್ತಾ ಇರ್ತದೆ, ಅಭೇದ ಹುಟ್ಟು ಕಾಲಕ್ಕೆ ನಾನು ಸಂಜೀವಿನಿಯಾಗಿ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅದಕ್ಕ ಇಲ್ಲಿ ಮಹತ್ವರಾಗಿರ್ತಕ್ಕಂಥ ದೇವರ ಆಶೀರ್ವಾದದ ಮಾತನ್ನು ಹೇಳ್ತಾರೆ. ಹರತನ್ನ ಭಕ್ತರ ಅರಿವಂತೆ ಮಾಡುವ ಏನಂತಾರ, ಹರತನ್ನ ಭಕ್ತರ ಅರಿವಂತೆ ಮಾಡುವ, ಒರೆದು ನೋಡುವ, ಚಂದನದಂತೆ ಅರಿದು ನೋಡುವ, ಕಬ್ಬಿಣದ ಕೋರೆಯಂತೆ ಬೆಚ್ಚನ ಇದ್ದರೆ ಕರಗಿಡದ ಎತ್ತಿಕೊಂಬ ಕಾಣ ರಾಮನಾಥ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಭಕ್ತರನ್ನ ಭಗವಂತ ಎಂಥ ಪ್ರೇಮದಿಂದ ಕಾಣತನ ತಿಳ್ಕೊಂಡು ಕೇಳಿದ್ರೆ, ಯಾವ ಒಂದು ಗೋಮಾತೆ ಹಸು ತನ್ನ ಕರುವಿಗೆ ಜನ್ಮ ಕೊಟ್ಟು ಅಡವಿಗೆ ಮೇಯ್ಲಿಕ್ಕೆ ಹೋದ ಕಾಲಕ್ಕೆ ತನ್ನ ಹೊಟ್ಟೆ ತುಂಬದಿದ್ದಾಳೆ, ಆ ಹಸು ಏನು ಮಾಡ್ತದೆ, ತನ್ನ ಕರುವಿಗಾಗಿ ಹಂಬಲಿಸ್ತಾ ಇದೆ. ನಂದು ಕಂದಮ್ಮ ಮನೆಯಲ್ಲಿದ್ದಾಳೆ, ಹೊಟ್ಟೆ ತುಂಬುವರಿಗೆ ಬೈತದ, ಹೊಟ್ಟೆ ತುಂಬುದಿಲ್ಲ, ತನ್ನ ಕರುವಿಗಾಗಿ ತಾನು ನೆನೆಸಿಕೊಂಡು ಹಂಬಲಿಸಿ ಓಡಿ ಬರ್ತಾನೆ. ಯಾವದೋ ಒಂದು ಗೋಮಾತೆ, ಒಂದು ಹಸು ಎದಕ್ಕಾಗಿ, ತನ್ನ ಕಂದರಿಗಾಗಿ, ತನ್ನ ಕರುವಿಗಾಗಿ. ಹಾಗೆ ಭಗವಂತ ಯಾರ ಮೇಲೆ ಪ್ರೀತಿ ಇರ್ತಾನ ತಿಳ್ಕೊಂಡ ವಿಚಾರ ಮಾಡಿದರೆ, ಭಕ್ತರು ಎಲ್ಲನ್ನ ಯಾರು ನಂಬುತ್ತಾರೆ, ನಂಬದ ಇದ್ರು ಕೂಡ ಏನ್ ಮಾಡ್ತಾರಂತ, ಹರತನ್ನ ಭಕ್ತರ ಅರಿವಂತೆ ಮಾಡುವ. ಇಲ್ಲಿ ಯಾರು ಬೇಕಾಗಿಲ್ಲ, ಯಾರೊಬ್ಬನೇ ಉದಾಹರಣೆ ಕೊಡಬೇಕಾಗಿಲ್ಲ. ಇಲ್ಲಿ ಅರಿವಂತೆ ಯಾರಿಗೆ ಮಾಡೋದಂದ್ರೆ ನನ್ನಪ್ಪ ಸಿದ್ದರಾಮನನ್ನ ಅರಿವಂತೆ ಮಾಡಿ, ಜಗತ್ತಿನಲ್ಲಿ ಹುಟ್ಟಿದ ಮೂಕ ಕಂದ ಹುತ್ತ ಕಂದರಿಗೆ ಈ ತರ ಕೀರ್ತಿಯನ್ನು ಜಗತ್ತಿಗೆ ಬೆಳೆಸಲಿಕ್ಕೆ ತಿಳ್ಕೊಂಡು ವಿಚಾರ ಮಾಡಿ, ಬ್ಯಾರೆದವರಿಗೆ ಯಾರಿಗೆ ಹೋಗೋದು ಬೇಕಾಗಿಲ್ಲ, ತಂದೆ ಮಗನ ಸಂಬಂಧನ ಹುಡುಕಬೇಕಾಗಿಲ್ಲ. ಇಲ್ಲಿ ತಂದೆ ಮಗನ ಸಂಬಂಧ ಯಾವ ತಿಳ್ಕೊಂಡು ಕೇಳಿದ್ರೆ, ತಂದೆ ಶ್ರೀಶೈಲ ಮಲ್ಲಯ್ಯ, ಮಗನೇ ಸ್ವಂದನಿಗೆ ಸಿದ್ದರಾಮ. ಇಲ್ಲಿ ಹೇಗೆ ತಿಳ್ಕೊಂಡ ಕೇಳಿದ್ರೆ, ಹರತನ್ನ ಭಕ್ತರಂತೆ ಅರಿವಂತೆ ಮಾಡುವ, ಒಡೆದು ನೋಡುವ, ಚಂದನದಂತೆ ತೈದು ನೋಡುವ. ಇವತ್ತ ನೀವು ಹಣಿ ಮೇಲೆ ಗಂಧ ಹಚ್ಚಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಕಲ್ಲ, ಒಂದು ಶ್ರೀಗಂಧದ ಕೊರಡ, ಎರಡೂ ತಿಕ್ಕಿದಾಗ, ಎರಡೂ ಘರ್ಷಣೆ ಮಾಡಿದಾಗ ಏನಾಗ್ತದೆ, ಸುಗಂಧವಾಗಿರ್ತಕ್ಕಂಥ ಚಂದ ಅದು ನಮ್ಮ ಕೈಗೆ ಬರ್ತದೆ. ಹಂಗ ಪರಿಮಳದಂತೆ ನಾವು ಕಲ್ಲಿಗೆ ಕೊರಡನ್ನ ತಿಕ್ಕಿದಾಗ ಹೇಗೆ ತನ್ನ ಪರಿಮಳವನ್ನು ಸೂಸ್ತಾ ಇದೆಯೋ, ಹಾಗೆ ಇಲ್ಲಿ ಕಲ್ಲು ಕಟ್ಟಿಗೆ ಕಲ್ತಾಗ ಪರಿಮಳ ಹೆಂಗ ಸೂಸ್ತಾ ಇದೆಯೋ, ಮಗ ತಂದೆ ಸಿದ್ದರಾಮ ಮಲ್ಲಯ್ಯ ಕಲ್ತಾಗ ಅಲ್ಲಿ ಬೆಳೆದಾಗ ಏನಲ್ಲಿ ಹೊಟ್ಟು ತಿಳ್ಕೊಂಡು ಕೇಳಿದಾಗ ಭಕ್ತಿಯ ಮಾರ್ಗವನ್ನೇ ಅಲ್ಲಿ ಮಲ್ಲಯ್ಯ ಸಿದ್ದರಾಮನಿಗೆ ತೋರಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಬರ್ತಾ ಇರ್ತದೆ. ಅದಕ್ಕಾಗಿ ಅವನಿಗೆ ಭಕ್ತಿಗೋಸ್ಕರವಾಗಿ ಹಂಬಲಿಸಿ ಎಲ್ಲಿ ಕರೆದುಕೊಂಡು ಹೋದ, ಶ್ರೀಶೈಲದಂತೆ ಕರೆದುಕೊಂಡು ಹೋದ. ಇದರಲ್ಲಿ ಇವೆಲ್ಲ ಕೇಳಿ, ಯಾಕಂದ್ರೆ ಅಲಿದ ನಮ್ಮನೆಲ್ಲ ಬಿಟ್ಟಿದ್ದೆ, ಕಮರಿಗಳ ಹಾರಕ್ಕೆ ಕೈ ಬಿಟ್ಟು ಬಿಟ್ಟಿದ್ದೆ ನಾನು. ನಿನ್ನೆ ದಿವಸ ಪೂಜ್ಯ ಹೊಸರಾಜ ಶ್ರೀಗಳವರು ಏನ್ ಮಾಡಿದ್ದಾರೆ, ಸಿದ್ದರಾಮನಿ ಮಲ್ಲಯ್ಯ ಅಂಥ ಒಂದು ಅನನ್ಯವಾಗಿರ್ತಕ್ಕಂಥ ಸಂಬಂಧ ಇತ್ತು, ಒಂದು ಪ್ರೀತಿ ಇತ್ತು ಅನ್ನತಕ್ಕಂಥ ಮಾತನ್ನ ಎಲ್ಲ ಭೀರವರಿಗೆ ಏನ್ ಮಾಡ್ತಾನೆ, ಶ್ರೀಶೈಲವನ್ನ ತಿರುಗಾಡಿಸಿ, ಎಲ್ಲಿ ಶ್ರೀಶೈಲದಲ್ಲಿ ಎಂಥ ಮಹತ್ವದ ಸ್ಥಳಗಳವ, ಎಂಥ ಘೋರ ಸ್ಥಳಗಳವ, ಅವನ್ನೆಲ್ಲವನ್ನ ದಿಟ್ಟತನದಿಂದ, ಧೀರತನದಿಂದ, ಧೈರ್ಯದಿಂದ ನೋಡಿದ ಕಂದ ಹೋಗಕ್ಕೆ ತಿಳ್ಕೊಂಡು ಕೊಟ್ಟು ಕಳಿಸ್ತಾ ಇದ್ದಾರೆ. ನೋಡಿದ ಅಂದದೆ ಅಳುಕದೆ, ಭಯವಿಲ್ಲದೆ, ಭಯಭೀತ ಆಗದೆ, ಹಾಲು ಬಲ್ಲದ ಹಸುಳೆಯಾಗಿರ್ತಕ್ಕಂಥ ಸಿದ್ದರಾಮ
ಮರ ಬಲಿತು ಗಿಡ ಬಲಿತು ಅಂತಂದಾಗ ಬಗ್ಸಲಿಕ್ಕಾಗಂಗಿಲ್ಲ. 8 ವರ್ಷಕ್ಕೆ ಯಾಕೆ ಉಪದೇಶ ಮಾಡಬೇಕಂತಂದಾಗ ಅಲ್ಲಿ ಏನೂ ಇರಂಗಿಲ್ಲ, ಸ್ವಚ್ಛಂದವಾಗಿರ್ತಕ್ಕಂಥ ಮನಸ್ಸಿರ್ತದೆ. ಸ್ವಚ್ಛಂದವಾದ ಹೊಲದಲ್ಲಿ ಬೀಜ ಬಿತ್ತಿದಾಗ ಹೆಂಗ ಪ್ರಫುಲ್ಲಿತವಾಗಿ ಬರ್ತಾ ಇದೆಯೋ ಆಗ ಮನಸ್ಸು ಸ್ವಚ್ಛಂದವಾಗಿದ್ದಾಗ ಬೀಜ ಅನ್ನತಕ್ಕಂಥ ಮಾಮಂತ್ರವನ್ನು ಊದಿದಾಗ ಧರ್ಮ ಅನ್ನತಕ್ಕಂಥ ಪ್ರತಿಫಲ ನಮಗೆ ಸಿಗ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ 8 ವರ್ಷಕ್ಕ ಏನಾಗ್ತದೆ, ಸಿದ್ದರಾಮನಿಗೆ ತನ್ನ ಗರ್ಭಗುಡಿಯಲ್ಲಿ ಪಂಚಕಲಸವನ್ನು ಹೂಡಿ ಗಣಪತಿಯನ್ನು ಇಟ್ಟು ಎಲ್ಲವನ್ನ ಪೂಜೆ ಮಾಡಿ ವಿಧಾನೋಕ್ತವಾಗಿ ಅಲ್ಲಿ ಏನ್ ಮಾಡ್ತಾನೆ, ಉಪದೇಶವನ್ನು ಮಾಡ್ತಾನೆ. ನಾನು ಹೇಳಿದ್ದೀನಿ, ಕಾಂತನೀವಾಯನ ಏಕಾಂತ ಕರಲಲ್ಲಿ ಎಂಥ ಮಾತು ಹೇಳಿದನು ಸದ್ಗುರುನಾಥ, ಎಂಥ ಮಾತು ಹೇಳಿದನು. ಯಾರಿಗೂ ಕೇಳದ ಹಾಗೆ ತಲೆ ಮೇಲೆ ಹಸ್ತವನ್ನಿಡ್ತಾನೆ, ಹಸ್ತವನ್ನಿಟ್ಟು ಕಿವಿಯಲ್ಲಿ ಮಹಮಂತ್ರವನ್ನು ಓದ್ತಾ ಇದ್ದಾನೆ. ಯಾವ ಮಂತ್ರ? ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಕಿವಿಯಲ್ಲಿ ಓದ್ತಾನೆ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಜೀವನದುದ್ದಕ್ಕೂ ನೀನು ಉದ್ಧಾರ ಆಗಬೇಕಂತ. ಇವತ್ತ ವೀರಶೈವ ಧರ್ಮದಲ್ಲಿ ಒಂದು ಪದ್ಧತಿ ಅದು. ಏನು ತಿಳ್ಕೊಂಡು ಕೇಳಿದ್ರೆ, ಒಬ್ಬ ತಾಯಿ ಗರ್ಭದ ಕಾಲಕ್ಕೆ 8 ತಿಂಗಳಿಗೆ ಲಿಂಗ ಕಟ್ಟಬೇಕಂತಕ್ಕಂಥದ್ದು ಸಂಸ್ಕಾರ ಐತಿ. ಆದ್ರೂ ಬಹುಶಃ ಅದು ಕೆಲವೊಂದು ಪರಿಪಾಲನೆ ಮಾಡ್ತಾರೆ, ಮಾಡಲ್ಲ, ಅದು ಬಿಟ್ಕೊಟ್ಟು ವಿಷಯ. ಆದ್ರೂ ಕೂಡ ನಮ್ಮ ವೀರಶೈವ ಸಿದ್ಧಾಂತದಲ್ಲಿ ಏನದ, ಒಬ್ಬ ವೀರಶೈವರ ಧರ್ಮದ ಗೃಹಿಣಿ ಮಹಿಳೆ ತಾನು ಗರ್ಭದ ಕಾಲಕ್ಕ ಯಾವ ಧರ್ಮಕ್ಕೆ ಲಿಂಗದ ಸಂಸ್ಕಾರವನ್ನ, ಧರ್ಮಕ್ಕೆ ಧರ್ಮ ಸಂಸ್ಕಾರವನ್ನ ಕೊಡಬೇಕಂತ ನಿಯಮ. ಯಾಕೆ ನಿಯಮ? ಇಲ್ಲಿ ತಾಯಿಯ ಗರ್ಭದಲ್ಲಿ ಕೂಸು ಮೂಡ್ತಂದಾಗ 7 ತಿಂಗಳು ಜೀವಕಳೆ ಬರ್ತದೆ. ಅಲ್ಲಿ ತನ್ನ ಜೀವಕಳೆ ಬರೀ ಏನಿರ್ತದ, ಮೌಸಪಿಂಡ ಇರ್ತದ. ಮೌಸಪಿಂಡ ಇರ್ತದ. ಮೌಸಪಿಂಡದ ಕಾಲಕ್ಕ ಆವಾಗ 7 ತಿಂಗಳ ಮುಗಿದು 7 ತಿಂಗಳ ಜೀವಕಳೆ ಬರ್ತದೆ, ಸ್ವಲ್ಪ ಪ್ರಜ್ಞೆ ಬರ್ತದಂತ. ತಾಯಿ ಗರ್ಭದಲ್ಲಿ ಆ ಹೊಲಸಿನಲ್ಲಿ ಮೋಷ ಮಜ್ಜ ರಕ್ತದಲ್ಲಿ ಕಾಲಕ್ಕೆ ಅದತ್ತದಂತ ನಾನು ಎಂಥ ಮನಸ್ಸಿನಾಗಿದ್ದೀನಿ ಅಂತ ಅವರು ಉಳ್ಳ ಜ್ಞಾನ ಜೀವಕಳೆ ಅಂತದಂತ ನಾನು ಎಂಥ ಮನಸ್ಸಿನಾಗಿದ್ದೀನಿ. ಅವಾಗ ಅದಕ್ಕೆ ಏನ್ ಮಾಡ್ತಾರೆ, ಅವಾಗ ಅವಳು ಬಂದು ಏನಾಗ್ತದಂತ, ನಾನು ಸಾಯ್ತೀನಿ ಅಂತ. ಅವಾಗ 7 ತಿಂಗಳು ಮುಗುಳ್ಕ ಅದಕ್ಕೆ ಜೀವಕಳೆ ಬರೋದಕ್ಕ, ಪ್ರಜ್ಞಾ ಬರೋದಕ್ಕ, ಅವಳು ಬರೋದಕ್ಕ ನಾನು ಹೊಲಸು ಎದ್ದಿದ್ದೀನಲ್ಲ, ಇಂಥ ಹೊಲಸು ನಾನು ಇರಬೇಕಲ್ಲ, ನಾನು ಸಾಯ್ತೀನಿ ಅಂತಂದ್ರೆ 7 ಮುಗಿದ 8ರ ಕಾಲಿಟ್ಟು. 8ರ ಕಾಲಿಟ್ಟಾಗ ಇಲ್ಲೇನಾಗ್ತದ, 7 ತಿಂಗಳ ಹುಟ್ಟಿದ ಕೂಸು ಬದುಕ್ತದೆ. ವಿಚಾರ ಮಾಡ್ತಾರೆ, 7 ತಿಂಗಳದಾಗ ಹುಟ್ಟಿದ ಕೂಸು ಬದುಕ್ತದ, 8 ತಿಂಗಳ ಹುಟ್ಟಿದ ಕೂಸು ಬದುಕಿಲ್ಲ. ಇಲ್ಲಿ ವಿಜ್ಞಾನ ಆಧಾರವಾಗಿಟ್ಟುಕೊಂಡು ಹೋದಾಗ ಅಲ್ಲಿ ಏನಂತದ, 8 ತಿಂಗಳಿಗೆ ನಾನು ಸಾಯ್ತೀನಿ ಅಂತದ. ಅಕಸ್ಮಾತ್ 8 ತಿಂಗಳಿಗೆ ತಾಯಿ ಮಗುವಿಗೆ ಜನ್ಮ ಕೊಟ್ಟಳು, ನಿಜಕ್ಕೂ ಸಾಯದೇ ಸತ್ಯ. ನೋಡ್ರಿ, ಬಹಳ ಜನ 7ರ ಹುಟ್ಟಿದ ಅಲ್ಲಿ 7ರ ಹುಟ್ಟಿರುತ್ತಾರೆ. ಮತ್ತೆ ನೀವೇನೋ ಆಡಿಕೆ ಭಾಷೆಯಲ್ಲಿ ಬೈಬೇಕಂದ್ರೆ 7ರ ಹುಟ್ಟಿದತ್ತೀರಿ, 8ರ ಹುಟ್ಟಿದತ್ತೆ ಯಾರತ್ತೀರಿ? ಅದಕ್ಕೆ 8ರ ಹುಟ್ಟಿದತ್ತೆ ಯಾಕೆ ಅನ್ನಂಗಿಲ್ಲ ಅಂದ್ರೆ 8ರ ಹುಟ್ಟಿದ ಮಗು ಸಾಯ್ತದ, ಅದಕ್ಕೆ 8ರ ಹುಟ್ಟಿದತ್ತೆ ಯಾರಲ್ಲ, 7ರ ಹುಟ್ಟಿದ ಮಗು ಬದುಕ್ತದ. ಆ ರೀತಿಯಾಗಿ ಏನದ 8 ತಿಂಗಳಿಗೆ ಏನ್ ಮಾಡ್ತಾರೆ ತಿಳ್ಕೊಂಡು ಕೇಳಿದ್ರೆ, ಧರ್ಮಕ್ಕೆ ಹಿರೇಮಠದ ಸ್ವಾಮಿಯನ್ನೇ ಕರೆಸಿ ಗರ್ಭ ಸಂಸ್ಕಾರಕ್ಕೆ ಮಹಾಮಂತ್ರವನ್ನ ಯಾವಾಗ ಒಂದೇ ಧರ್ಮದಲ್ಲಿ ಅಂತಲ್ಲ, ಪ್ರತಿಯೊಂದು ಧರ್ಮದಲ್ಲಿ ಆಯಾಯ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಆ ಮಂತ್ರೋಪದೇಶವನ್ನು ಮಾಡತಕ್ಕಂಥ ವಿಚಾರಕ್ಕೆ ಬರ್ತಾ ಇದೆ. ಒಂದೊಂದ್ಸಲ ಕೇಳಿ ಏನಂತ ತಿಳ್ಕೊಂಡು ಕೇಳಿದ್ರೆ, ಗರ್ಭದಲ್ಲಿ ಕೂಸ ಸಾಯ್ತದ ಅಂತ ಹೇಳ್ತೀವಿ ಸ್ವಾಮಿಗಳ, ಗರ್ಭ ಹೊರಗೆ ಭಯಾನಪರದಲ್ಲಿ ಮಗುವಿಗೆ ಉಪದೇಶ ಮಾಡಿದ್ರೆ ಗರ್ಭದಲ್ಲಿರ್ತಕ್ಕಂಥ ಕೂಸಿಗೆ ಹಾಗೆ ಮಾಡ್ತಕ್ಕಂಥ ಪ್ರಶ್ನೆ ಮಾಡಬಹುದು. ಗರ್ಭದಲ್ಲಿ ಕೂಸು ಸಾಯ್ತದನ್ನಾಗ ವೀರಶೈವ ಧರ್ಮದ ಪ್ರಕಾರ ಸಾಯ್ತೀನಿ ಅಂದಾಗ ಗರ್ಭಕ್ಕೆ ಸಂಸ್ಕಾರ ಕೊಟ್ಟು ಮಂತ್ರೋಪದೇಶ ಮಾಡಿ ಓಂ ನಮ ಶಿವಾಯ ಮಂತ್ರವನ್ನು ಹೇಳಿದ ಕಾಲಕ್ಕೆ ಅದೇನಂತ ಒಳಗೆ ನಾನು ಸಾಯ್ತೀನಿ ಅಂದ ಬಿಟ್ಟು ಶಿವಶಿವಾಲಕ್ಕೆ ಚಾಲು ಮಾಡ್ಕೊಡ್ತಾರೆ. ಯಾವಾಗ 8 ತಿಂಗಳು. ಅದೇ ನೀವು ಅನ್ಬೋದು. ಒಂದು ಸಣ್ಣ ಉದಾಹರಣೆ, ಕೃಷ್ಣ ಪರಮಾತ್ಮ ತನ್ನ ಸಹೋದರಿ ಸುಭದ್ರೆಯನ್ನು ಕರ್ಕೊಂಡು ಎಲ್ಲಿಗೆ ಬಾಣಿತ ಕರ್ಕೊಂಡು ಹುಟ್ಟಿದ್ದ ತವ್ರ ಮನೆ. ಅವಳು ಕಾಲಕ್ಕೆ ತಂಗಿರ್ತಾಳೆ, ಏನಿರ್ತಾಳೆ, ರಥದಲ್ಲಿ ಕೂತು ನನಗೆ ಬೇಸರ ಆಗ್ತಾ ಇರ್ತದೆ, ಒಂದು ಯಾವಾಗ
ಕಥೆ ಹೇಳಪ್ಪ ಅಂತ. ಕಥೆ ಹೇಳಂದಾಗ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ತಂಗಿಗೆ ಚಕ್ರ ಇವರ ಕಥೆಯನ್ನು ಹೇಳ್ತಾನೆ. ಚಕ್ರ ಹ್ಯಾಂಗಾಯ್ತು, ಅದನ್ನು ಹೆಂಗ ಬೆಳೆಸಬೇಕು, ಹೆಂಗೆ ಮಾಡಬೇಕು, ಆ ಕಷ್ಟದಿಂದ ನಾವು ಹೆಂಗ ಪಾರಾಗಿ ಬರಬೇಕು, ಎಲ್ಲ ವಿಸ್ತಾರವನ್ನು ಹೇಳ್ಬೋತ ನಡೀತಾರೆ. ನೋಡ್ರಿ ಕಥೆ ಕೇಳ ಜಲ್ದಿ ಇವತ್ತ. ಯಾಕಂದ್ರೆ ಕತ್ತಿ ಹೇಳೋರು ಇರ್ಬೇಕು, ಹೂ ಅನ್ನೋರು ಇರ್ಬೇಕು. ಕತ್ತಿ ಹೇಳೋರಿಗೆ ಹೂ ಅನ್ನೋರು ಇದ್ರೆ ಕತ್ತಿ ಹೇಳೋದಕ್ಕೆ ಚಂದ ಬರ್ತದ. ಇದು ಪುರಾಣ ಹೇಳಿದ ಹೂ ಅನ್ನಕ್ಕೆ ಬರಂಗಿಲ್ಲ. ಇದು ಪುರಾಣ ಬೇರೆ, ನಾಟಕ ಬೇರೆ, ಸಿನಿಮಾನೇ ಬೇರೆ, ಆದ್ರೆ ಕತ್ತಿನೇ ಬೇರೆ. ಕತ್ತಿ ಹೇಳಕತ್ತಾಗ ಹೂ 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 ಅಂತ ಕತ್ತಿ ಹೇಳೋರಿಗೆ ಚಾನ್ಸ್ ಕೊಟ್ಟಾಗತ್ತ. ಈಗ ನೋಡ್ರಿ ಸೈಕಲ್ ಮೋಟರ್ ಹೋಗ್ತಾರೆ, ಹೂ 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 ಹಂಗ ರೇಸ್ ಮಾಡ್ತಾರೆ, ಹಂಗ ಗಾಡಿ ಹೋಗ್ತದ. ರೇಸ್ ಮಾಡಿಲ್ಲ ಅಂದ್ರೆ ಹೂ ಅಂದಾಗ ಗಾಡಿ ಓಡ್ತದ. ನೋಡ್ರಿ ಹೂ ಹೂ ಹೂ. ಹಾಗ ಇಲ್ಲಿ ಹೂ ಅನ್ನೋರಿದ್ರೆ ಕತ್ತಿ ಹೇಳೋರು ಚಂದ ಬರ್ತದ. ಕತ್ತಿ ಹೇಳಕತ್ತ ಕತ್ತಿ ಹೇಳ್ತಾ 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 ನಡೆದ ಯಾರು? ಭಗವಂತ. ಯಾರಿಗೆ? ತನ್ನ ಸೋದರಿ ಸುಭದ್ರೆ. ನಡೆದ ಕಾಲಕ್ಕೆ ಕತ್ತಿ ಕೇಳಾಗ ನೋಡಿ, ಕತ್ತಿ ಕೇಳ್ಕೋತಾದಾಗ ಪುರಾಣದಲ್ಲಿ ಬಹಳ ಮಂದಿ ಬರ್ತದೆ, ಬರಲ್ಲ. ಪುರಾಣ ಕೇಳಕತ್ರಲ್ಲ, ಯಾಕಂದ್ರೆ ನಮ್ಮ ಕಡೆ ಪುರಾಣಗಳು ಬೇರೆ, ನಿಮ್ ಕಡೆ ಪುರಾಣ ಬೇರೆ. ನಿಮ್ ಕಡೆ ಹೆಂಗಂದ್ರೆ ಎತ್ತದ ಪುರ ನಿಮ್ ಕಡೆ ಆತಾವ, ನಿತ್ಯ ಪುರ ನಮ್ ಕಡೆ ಆತಾವ. ಮತ್ತ 9ವರೆಗೆ ಪುರಾಣ ಚಾಲು ಮಾಡಿದಾಗ ಬಹುತೇಕ ನಿಮ್ಮಲ್ಲಿ ಏನಾಗ್ತದೆ, 9ವರೆಗೆ ಪುರಾಣದಾಗ ನೀವೇನು ಪ್ರಸಾರ ಮಾಡಿ ಮಲ್ಕೊಂಡಿರ್ತೀರಿ. ನಮ್ಮ ಕಡೆ ಹಂಗಿಲ್ಲ, ನೀವು ಮಕ್ಕಳ ಟೈಮ್ ನಮಗೆ ಪುರಾಣ ಚಾಲು. ನಮ್ಮ ಕಡೆ ಪುರಾಣ ಬರ್ಬೇಕಾದ್ರೆ ಹೆಂಗ್ ಬರ್ತದಂದ್ರೆ ಕೌದಿ ಕಂಬಳಿ ಇವೆಲ್ಲ ಸಂಘಟನೆ ಬಂದಿರ್ತಾರ. ಕೇಳಕೋತ ಅಲ್ಲೇ ಹಾಸಿರ್ತಾರ, ಕೇಳೋತಾನೆ ಕೇಳೋದು. ನಮ್ ಕಡೆ ಕಾಲು ಚಕಡ್ತೀನಿ ಮಕ್ಕಳು ಬಿಡ. ಈ ರೀತಿ ಮಕ್ಕಳ ಕಾಲಕ್ಕೆ ಪುರಾಣ ಸಾಂಬದೈ ನಮ್ಮಪ್ಪ ಅಲ್ಲಿ ಸುದ್ದಿ ಹೇಳ್ತೀನಿ. ಅಲ್ಲಿ ಸಾಂಬದೈ ನಮ್ಮ ಪಾರ್ವತಿ ಅಂತಂದ್ರೆ ಕೂಡ ಏನಾಗ್ತದ, ಪುರಾಣ ಮಂದಿರಕ್ಕೆ ಎಲ್ಲರೂ ಹಾಡು ನಮ್ಮ ಪಾಳಿಗೆ ಬರ್ತಾರೆ. ತಮ್ಮ ಹೇಳು ಸುಂದರ ನಮ್ಮನ್ನಲ್ಲ ಸುಂದರಿಯಾಗಿರುತ್ತೆ. ಸುಮ್ಮ ಸರಿ ಅಂದ್ರಿಲ್ಲ, ತಮ್ಮ ಹೇಳೋ ಎಲ್ಲ ಹೋಗ್ಯಾರ ಹೇಳು. ನಾಯಿ ಬಂದಿದ್ದತ್ತು ಯಾಕೆ ನಾಯಿ ಬಂದು ಎಲ್ಲಿ ಉಚ್ಚಿಟ್ಟು ಗೊತ್ತಾಗಿಲ್ಲ. ಹೇಳತ್ರ ಕೂಡ ಇಬ್ಬರಿಸಿ ಕಳಿಸ್ತಕ್ಕಂಥ ಪ್ರಸಂಗ ಬರ್ತಾವೆ. ಹಾಗೆ ಸುಮಾತ್ರೆ ಭಗವಂತ ಕಥೆ ಹೇಳ್ತಾ ಇದ್ದಾರೆ. ಯಾವಾಗ ಚಕ್ರ ಇಹೋದ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಚಕ್ರ ಇಹೋದ ಕಥೆಯನ್ನು ಹೇಳೋ ಕಾಲಕ್ಕೆ ಸುಭದ್ರಾದೇವಿ ಹೋ 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 ಅಂತೇಳಿ ಹೂ ಅನ್ಕೋತಿದ್ದ ಕಾಲಕ್ಕೆ ಮುಂದೆ ಬರ್ತಾ 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 ಇಂಪಾದ ಗಾಳಿ ರಥದಲ್ಲಿ ಕೂತ್ಕೊಂಡಿದ್ದಾಳೆ. ಕೃಷ್ಣ ಪರಮಾತ್ಮ ಆ ವಾಯು ವೇಗದಲ್ಲಿ ರಥವನ್ನು ನಡೆಸ್ತಾ ಇದ್ದಾನೆ. ನಡೆಸುವ ಪ್ರಸಂಗದಲ್ಲಿ ಕಥೆಯನ್ನು ಕೇಳತಕ್ಕಂಥ ಇಂಪಾದ ಗಾಳಿ, ತಂಪಾದ ಕಥೆ. ಇಂಪಾದ ಗಾಳಿ, ತಂಪಾದ ಕಥೆಯನ್ನು ಕೇಳತಕ್ಕಂಥ ಸುಭದ್ರೆಗೆ ಏನಾಗ್ತದೆ? ಕಣ್ಣು ಮುಚ್ಚಿಕೊಳ್ಳೇನೆ ಕಥೆ ಹೇಳಕತ್ತಿದ್ದಾನೆ. ಕಥೆ ಹೇಳ ಕಾಲಕ್ಕೆ ಈಕೆ ಹೂ ಅಂತ ಹೇಳಲ್ಲ, ಹೂ ಅನ್ನೋದು ಬಂದಾಗಿಬಿಟ್ಟು ಎಲ್ಲಿ ತರ ಹೂ ಅಂತೀರಿ ನೀವು ಪುರಾಣ ಎಲ್ಲಿ ತರ ಕೇಳ್ತೀರಿ? ಅದಕ್ಕೊಂದು ಟೈಮ್ ನೀರ್ ಬಂದಾಗ ಯಾವ ಪುರಾಣ ಬೇಡ ಕೊಡ್ತೀವಿ ಝಾಡ್ಸೋದು ಎತ್ತರ ಇದ್ರಾಗ ಈಗ ಪ್ರಸಂಗ ಬರ್ತದ. ಕಥೆ ಕೇಳೋದು ನಿಂತು ಬಂದ ಬಿಡ್ತು, ಹೂ ಅನ್ನೋದು ಬಂದಾಗ್ಬಿಡ್ತು. ಇವ ಹೇಳಕತ್ತ ದೊಡ್ಡವರು ಹೂ ಅನ್ನೋದು ಕಡಿಮೆ ಆಯ್ತು, ಸಣ್ಣ ಮಕ್ಕಳು ಹೆಂಗೆ ನಳತಾ ಇದಾವಲ್ಲ ಹಾಗೆ ಒಂದು ಶಬ್ದ ಕೇಳೋದು. ಹೇಳೋ ಕಾಲಕ್ಕೆ ಹಿಂದೆ ನೋಡದ ತಂಗಿ ಮಕ್ಕಳ ನೋಡೋಣ, ಮತ್ತೆ ಮುಂದೆ ಕಥೆ ಹೇಳಕ್ ಚಾರ ಮಾಡ್ದ, ಮತ್ತು ಹೊಲಕ್ಕಂತ ಮತ್ತೆ ಹೊಳ್ಳಿ ನೋಡ್ದ ಮಲ್ಕೊಂಡು. ಅವಾಗಿಂದ ಇವಳ ಗರ್ಭದಲ್ಲಿ ಏನಾದಲ್ಲ, ಇದು ಜಗತ್ತು ಬೆಳಗುದಲ್ಲ, ಇದು ನನ್ನನ್ನೇ ಸವಾಲು ಮಾಡೋದ, ನನ್ನ ವಿರೋಧಿ ಅದಿದೆ. ಇದಕ್ಕೆ ಮುಂದೆ ಕಥೆ ಹೇಳಬಾರ್ದು ಯಾರು? ಭಗವಂತ. ಇದರಿಂದಲೇ ನನ್ನ ನಾಶ ಅದ. ನಾಶದವ್ರು ಮುಂದಿನ ಕಥೆ ಹೇಳೋದು ಹೆಂಗಾಗ್ತದೆ ಅಲ್ಲಿಗೆ ಸ್ಟಾಪ್ ಮಾಡೋದು. ಏನು ಕಥೆ ಹೇಳಿದಂದ್ರೆ ಶಕ್ರ ಯುಗದಲ್ಲಿ ಹ್ಯಾಗ ಹೋಗ್ಬೇಕು, ಯುದ್ಧವನ್ನೇ ಹ್ಯಾಗ ಮಾಡ್ಬೇಕಂತ ಹೇಳಿದ್ದ. ಎದ್ದು ಬರೋದು ಹೇಳಿದ್ದೀವಿ ನಾವು. ಯಾರು? ಭಗವಂತ ಹೇಳಿದ್ದ. ಆ ಕಥೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ. ಮುಂದೆ ಸುಭದ್ರೆ ಏನ್ ಮಾಡೋದು ತಿಳ್ಕೊಂಡು ಕೇಳಿದ್ರೆ, ಅಭಿಮನ್ಯು ಅನ್ನತಕ್ಕಂಥ ಕಂದನಿಗೆ ಜನ್ಮವನ್ನು ಕೊಟ್ಟಳು. ಬೆಳೆದ ದೊಡ್ಡವನಾದ 14 ವರ್ಷದವಾದ ಒಂದು ಸಲ ಕೌರವರು ಏನ್ ಮಾಡೋದಂದ್ರೆ ಚಕ್ರವು ಭೇದಿಸುವ ಸಲುವಾಗಿ ಯುದ್ಧ ಮಾಡೋದು ಡಂಗರ ಸಾರಿಸಿ ಡಂಗರ ಹೊಡೆಸೋ ಕಾಲಕ್ಕೆ ಅವಾಗ ಯಾರೂ ಇಲ್ಲ. ಪಾಂಡವರಲ್ಲಿ ನಕುಲ ಸಹದೇವ ಭೀಮ ಅರ್ಜುನ ಯಾರು ಇದ್ದಿದ್ದಿಲ್ಲ. ಧರ್ಮ
ಯಾಕೆ ಕಥೆನಲ್ಲಿ ಹೇಳಬೇಕಂದಾಗ ಭಗವಂತ ಕೃಷ್ಣ ಪರಮಾತ್ಮ ತನ್ನ ಸಹೋದರಿ ಸುಭದ್ರಿಗೆ ಹೇಳತಕ್ಕಂಥ ಕಥೆ, ಚಕ್ರದ ಕಥೆ ಆ ಗರ್ವಲಿರ್ತಕ್ಕಂಥ ಕಂದನಿಗೆ ಹೇಗೆ ನಾಡ್ತೋ ಹಾಗೆ ನಮ್ಮ ವೀರಶೈವ ಧರ್ಮದ ಪದ್ಧತಿಯಲ್ಲಿ ಏನಂದ್ರೆ 8 ತಿಂಗಳು ಗರ್ಭಕಲಿಂಗ ಧಾರಣ ಮಾಡಬೇಕಿರತಕ್ಕಂಥ ಒಂದು ನೇಮ, ಆಚಾರ, ಸಂಪ್ರದಾಯ. ಇದು ಸುಳ್ಳು ಅಲ್ಲ, ನಾವು ವಾಡಿಕೆಯಲ್ಲಿ ತಂದಿದ್ದಲ್ಲ, ಶಾಸ್ತ್ರ ಸಿದ್ಧಾಂತವಾಗಿ ವೀರಶೈವ ಧರ್ಮ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ವೈ ನಾಗೇಶ ಶಾಸ್ತ್ರಿ ಹೇಳ್ತಾ ಇದ್ದಾರೆ, ತಮ್ಮ ಸರ್ವದರ್ಶನ ಒಂದು ಮಹತ್ವದ ಸಾಹಿತ್ಯದಲ್ಲಿ ಮಾತನ್ನು ಹೇಳ್ತಾರೆ. ದೀಕ್ಷಾ ಮನುಷ್ಯನಿಗೆ ಬಹಳ ಮಹತ್ವ ಅಂತಕ್ಕಂಥ ಮಾತನ್ನೇ ಬಹಳ ಸುಂದರವಾಗಿ ಬಹಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾವು ದೀಕ್ಷಾ ಪಡೆಯಲಿಲ್ಲ ತಿಳ್ಕೊಂಡು ಕೇಳಿದ್ರೆ ಸುಳ್ಳಾರು ಗಡಿಗೆ ಆದಂಗೆ ಆಗ್ತದೆ. ಕುಂಬಾರ ಗಡಿಗೆ ತಯಾರು ಮಾಡಿರ್ತಾರೆ, ತಯಾರು ಮಾಡಿದ ಗಡಗಿ ಅದನ್ನು ಒಯ್ದು ಬಿಸಿಲಿಗೆ ಒಣಗಿಸಿ ಅದರ ನೀರು ಹಾಕ್ಲಿಕ್ಕೆ ಬರ್ತದೆ. ಬಿಸಿಲಿಗೆ ಒಣಗಿಸಿ ಬಿಸಿಲಿಗೆ ಒಣಗಿಸಿದ ಹಾಕ್ಲಿಕ್ಕೆ ನೀರು ಹಾಕ್ಲಿಕ್ಕೆ ಬರ್ತದೆ, ಬರಂಗಿಲ್ಲ. ಆ ಗಡಗಿನ ಒಯ್ದು ಬೆಂಕಿಯಲ್ಲಿ ಸುಟ್ಟು ಆವಾಗ ಅದನ್ನ ನೋಡ್ತಾರೆ, ಇದರ ನೀರು ಹಾಕ್ಲಿಕ್ಕೆ ಬರ್ತದೆ ಪರೀಕ್ಷೆ ಮಾಡಿ. ಯಾವಾಗ ಸರಿಯಾಗಿ ಸುಟ್ಟಿದ ಗಡಗೆಯಲ್ಲಿ ನೀರು ಹಾಕ್ಲಿಕ್ಕೆ ಬರ್ತದ, ಹಾಗೆ ಮಾನವ ಜನ್ಮ ಅನ್ನತಕ್ಕಂಥದ್ದು ಹಸಿ ಗಡಗಿದ್ದಂಗೆ. ಈ ಹಸಿ ಗಡಗಿಯನ್ನ ಎಲ್ಲಿ ಸುಡಬೇಕಂತ ತಿಳ್ಕೊಂಡು ಕೇಳಿದ್ರೆ ಗುರುವಿನ ಜ್ಞಾನಾತ್ಮಕಂತ ಬೆಂಕಿಯೊಳಗೆ ಸುಟ್ಟಾಗ ಮಾತ್ರ ಇದು ಎದಕ್ಕೆ ಬರ್ತದ, ಧರ್ಮದ ವಿಚಾರದಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತದ. ಹ್ಯಾಂಗ ಗಡಿಗೆ ನೀರು ಹಾಕಲಿಕ್ಕೆ ಬರ್ತದೋ ಈ ಮಾನವ ಜನ್ಮ ಕೂಡ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನ ಕೃಷ್ಣ ಹೇಳ್ತಾರೆ. ಹಾಗೆ ಮಹಾಮಹಿಮರಾದ ನನ್ನಪ್ಪ ಸಿದ್ದರಾಮನಿಗೆ ಗುರುಸ್ಥಾನದಲ್ಲಿ ನಿಂತುಕೊಂಡು ಗುರುವಿನ ಗುರುವಾಗಿರ್ತಕ್ಕಂಥ ಸಿದ್ದರಾಮನಿಗೆ ತಾನು ತನ್ನ ಗರ್ಭಗುಡಿಯಲ್ಲಿ ಪಂಚ ಕಲಸವನ್ನು ಹೊಡಿ ಪಂಚಾಚಾರ್ಯ ಸಾಕ್ಷಿಯಾಗಿ ಲಿಂಗವನ್ನ ಕಟ್ಟಿ ಗರ್ಭದಲ್ಲಿ ಮಂತ್ರೋಪದೇಶವನ್ನು ಮಾಡಿ ಇದನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿತ್ಯದಲ್ಲಿ ಏನಿದೆ ಕಾಯ ಕಾಣತಕ್ಕಂಥ ನಂಬಿಕೆಯಿಂದ ವಿಶ್ವಾಸದಿಂದ ನಡೆದಿದ್ದಾದ್ರೆ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಬೆಳಗ್ತದೆ, ನಿನ್ನ ಮೈನ ತೋರಿಸ್ತಾ ಇರ್ತಕ್ಕಂಥ ಮಾತನ್ನೇ ಆವಾಗ ಮಲ್ಲಯ್ಯ ಸಿದ್ದರಾಮನಿಗೆ ಲಿಂಗದ ವಿಚಾರವನ್ನು ತಲೆ ಹುಟ್ಟಿಸಿ ಬಿಡ್ತಾರೆ. ಯಾವಾಗ ತಲೆಯಾಗ ಲಿಂಗದ ವಿಚಾರ ಹೊರಿಸಿ ಬಿಟ್ಟೋ ಅನ್ನೇ ಚಾರ ಲಿಂಗದ ಬಿಟ್ಟು ಅನ್ಯ ಪೂಜೆ ಮಾಡದ ಜೀವನವನ್ನು ಕಳೆದ ಪುಣ್ಯಾತ್ಮ ಯಾರು ಲಿಂಗ. ಅದಕ್ಕಾಗಿನೇ ಏನಾಯ್ತು ಸ್ವಂತನಿಗೆ ಏನಾಯ್ತು ತಿಳ್ಕೊಂಡು ಕೇಳಿದ್ರೆ 68 ಲಿಂಗಗಳನ್ನು ಸ್ಥಾಪನೆ ಮಾಡಿ 68 ತೀರ್ಥ ಕ್ಷೇತ್ರಗಳನ್ನು ಮಾಡಿ ದಿನಕ್ಕೆ 3 ಸಲ ಕೈಲಾಸಕ್ಕೆ ಹೋಗಿ ಬರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರಿದ್ರೆ ಅವರ ಸ್ವಂತನಿಗೆ ಸಿದ್ದರಾಮ ಅಂತಕ್ಕಂಥ ದಿನಕ್ಕೆ 3 ಸಲ ಹೋಗ್ತಿದ್ದು ಕೈಲಾಸ. ಏನು ದಿನದಲ್ಲಿ 3 ಸಲ ಕೈಲಾಸಕ್ಕೆ ಹೋಗಿ ಇಲ್ಲಿ ಶಿವನ ಅಪ್ಪಣೆ ಮಾಡ್ತಾನೆ. ಕೈಲಾಸದ ಏನಾಗಿತ್ತು ಅಂಗಡಿದಂಗಾಗ್ಬಿಟ್ಟಿದೆ ಯಾರಿಗೆ? ಸಿದ್ದರಾಮಯ್ಯ. ಹೀಗಿರತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಅನಂತ ರೀತಿ ಉಪದೇಶವನ್ನ ಮಾಡಿ ಆಯ್ತಲ್ಲಪ್ಪ ನಿನ್ನ ಸಾಧ್ಯ ಇರ್ತಲ್ಲ ಮುಗಿತಲ್ಲ ಹೋಗಂದು ಬಿಟ್ಟು ಏನೊಂದು ಎಂದು ಬಿಟ್ಟು ಹೋಗಂದಾಗ ಹಾಗಂದ್ರೆ ಎಲ್ಲಿಗೆ ಎಂದವ ಹೋಗಂದಾಗ ಎಲ್ಲಿಗೆ ಎಂದ ಮತ್ತಲ್ಲಿಗೆ ನೀ ಎಲ್ಲಿ ಬಂದಿರಿ ಅಲ್ಲಿಗೆ ನಾವು ಹೋಗ್ಬೇಕಾ ನಾವು ಹೋಗಂದಾಗ ಹಾಗಂತಂದ್ರ ಕಾದ ರಸವನ್ನು ಕಿವಿಯಾಗಿ ಹಾಕಿದಂಗ ಆಗ್ಬಿಡುತ್ತೆ. ಯಾರಿಗೆ? ಸಿದ್ದರಾಮನಿಗೆ. ನನಗೆ ಹೋಗುತ್ತೆ ನಿನ್ನಪ್ಪ ಅಲ್ಲೋ ನಿನ್ನ ತಂದೆ ತಾಯಿ ನಿನಗಾಗಿ ಹಂಬಲಿಸ್ತಾ ಇದ್ದಾರೆ. ನೀನು ಹೋಗಬೇಕಂತ ಅಂದಾಗ ನೀನೇ ತಾಯಿ ನೀನೇ ತಂದೆ ನೀನೇ ಬಂದ ಬಳಿಕ ನೀನೇ ಸರಸ್ವರ ಕಾಲಕ್ಕೆ ಜಗತ್ತಿನಲ್ಲಿ ನನಗೆ ಆಗಲ್ಲ ನಿನ್ನ ಬಿಟ್ಟು ನಾನು ಹೋಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಸಿದ್ದರಾಮ ಇಲ್ಲಿ ಶಿವನಿಗೆ ಹೇಳ್ತಾ ಇದ್ದಾನೆ. ಹಾಗೆ ವಿಚಾರ ಮಾಡಬೇಕಲ್ಲ, ನೀನು ಇಲ್ಲೇ ಇದ್ರೆ ನಿನ್ನ ಕೀರ್ತಿ ಜಗತ್ತೇ ಬೆಳಬೇಕಾಗಿದೆ, ಮನುಕುಲಕ್ಕೆ ನೀನು ಆಧಾರವಾಗಬೇಕಾಗಿದೆ, ಆಧಾರ ಸಲ್ಲಬೇಕಾಗಬೇಕಾಗಿದೆ. ಸದಾ ನಿನ್ನನ್ನು ನೆನೆದವರು ಪಾವನ ಆಗ್ಬೇಕಾಗಿದೆಪ್ಪ. ಪಾಪಿಗಳನ್ನು ಉದ್ಧಾರ ಮಾಡಕ್ಕೆ ಬಂದಿನಿ, ನೀನು ನಮ್ಮವರು ಎಲ್ಲಕ್ಕೂ ಬಂದಿರಕಂಡ ಅನ್ನತಕ್ಕಂಥ ಮಾತನ್ನ ಸಿದ್ದರಾಮನಿಗೆ ಶಿವಯೋಗಿ ಅಹಮೈಮ ಮಲ್ಲೈ ಹೇಳ್ತಾ ಇದ್ದ. ನೀನು ಇರ್ಲಿಕ್ಕೆ ಬಂದಿರಕಂಡ ಇಂಥದೊಂದು ಕ್ಷೇತ್ರ ನಿನ್ನ ಕೈ ಮೇಲೆ ತಯಾರಾಗಬೇಕಾಗಿದೆಪ್ಪ. ಇಂತಹ ಕ್ಷೇತ್ರ ಮತ್ತೊಂದು ನಿನ್ನ ಕೈ ಮೇಲೆ ತಯಾರಾಗಬೇಕಾಗ್ಯದ. ನೀನು ದಿನನಿತ್ಯದಲ್ಲಿ 3 ಸಲ ಕೈಲಾಸ ಹೋಗಿ ಬರಬೇಕಾಗ್ಯದ ಅಂತಂದೆಲ್ಲ ಮಕ್ಕಳ ಮನಸ್ಸು ಬಹಳ ಅದಕ್ಕೆ ಕೇಳ್ತಾರೆ, ಮಕ್ಕಳ ಮನಸ್ಸು ಮಾತ್ರ ಮನಸ್ಸು ಆಗ ತಿಳ್ಕೊಂಡು ಬಹಳ ಪರಿಪರಿಯಾಗಿ ಹೇಳ್ತಾ ಇದ್ದಾರೆ. ಪರಿಪರಿಯಾಗಿ ಹೇಳಿದ ಕಾಲಕ್ಕೆ ದೀಕ್ಷೆಯನ್ನು ಪಡೆದುಕೊಂಡಿರ್ತಕ್ಕಂಥ ಸಿದ್ದರಾಮನಿಗೆ ಗುರು ಹೇಳ್ತಾ ಇದ್ದಾನೆ, ಅಪ್ಪ ನೀನು ಹೋಗು, ನಿನ್ನ ಕೀರ್ತಿ ಜಗತ್ತಿನಲ್ಲಿ ಬಾಳಿ ಬೆಳಬೇಕಾಗಿರಕಂದ ನೀನು
ಕಾಲಕ್ಕೆ ಆಗಲಿ ನೆನಪ ಅಂತ ಇದ್ದಾಗ ಆಗಲಿ ನೆನಪ ಅಂತಂದಾಗ ಮತ್ತೆ ನಿನಗೆ ಬಿಟ್ಟು ನ್ಯಾಯಕ್ಕೆ ಹೋಗ್ಲಿಕ್ಕಾಗ ನೀನು ಬಿಟ್ಟು ನಾನು ಹೋಗೋದು ಹಾಗೆ ತಿಳ್ಕೊಳ್ಳೋದ ಕಾಲಕ್ಕೆ ಏನಿಲ್ಲ ನೀನು ಮುಂದೆ ನಡಿ ನಾ ಹಿಂದೆ ಬರ್ತೀನಿ ನೀ ಮುಂದೆ ನಡಿ ನಾ ಹಿಂದೆ ಬರ್ತೀನಿ ಅಂತಂದ ಕಾಲಕ್ಕೆ ಮಾತಾನ ನೀನು ನಂಬಲಿ ಅಂತಾನ ನೀನು ನಂಬಲೆ ಪುಣ್ಯಾತ್ಮ ಸಾಮಾನ್ಯ ಹೋಯಪ್ಪ ಹಿಂದೆ ನನಗೆ ರಾವಣಿ ಹೊರದಾಗ ಮಸರನ್ನು ತೊಲಕ್ ಕಳಿಸಿದೆ ನನ್ನ ದಿವಾಳಿಯನ್ನು ಸಿಕ್ಕಿದೆ ಈಗ ಹೆಂಗೆ ನಂಬಲಿ ನನ್ನಪ್ಪ ನೀನು ನಂಬಲಿಕ್ಕಾಗಲ್ಲ ತಂದೆ ನಾವು ಅವಾಗ ಹಾಲುಗಲ್ಲದ ಹಸುರೆ ಮಾತನ್ನು ಕೇಳ್ತಕ್ಕಂತ ಮಲ್ಲಯ್ಯ ಕುಲುಕುಲು ನಗ್ತಾ ಇದ್ದಾನೆ ಮಗನ ಆಡುವ ಕಂದನಾಡುವ ಆ ಮಾತನ್ನ ಕೇಳಿ ಆವಾಗ ಕುಲುಕುಲೇ ಸೌದು ನಗ್ತಾ ಇದ್ದಾನೆ ನಾನು ಮಾತಾಡ್ತಾ ಇದ್ದೀನಿ ನೀನು ನಗ್ತಿಲ್ಲಪ್ಪ ಅಂತಾನೆ ನಿನ್ನ ಮಾತು ಕೇಳೋದು ನನಗೂ ಬರ್ತದ ಕಂದ ಅಂತಕ್ಕಂತ ಬರ್ತಾನೆ ಮಲ್ಲಯ್ಯ ಸಿದ್ದರಾಮನಿಗೆ ಹೇಳ್ತಾ ಇದ್ದಾನೆ ಇಲ್ಲಪ್ಪ ನೀನು ಹೋಗು ನೀನೇನು ವಿಚಾರ ಮಾಡಬೇಡ ನಿನ್ನಿಂದ ಜಗತ್ತಿನಲ್ಲಿ ನಿನ್ನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಯಾಕಂದ ನೀನು ಹೋಗತಕ್ಕಂತ ಮತ್ತಲ್ಲಿ ಹೇಳ್ತಾ ಇದ್ದಾರೆ ಹೋಗ ತಿಳ್ಕೊಳ್ಳೋದ ಕಾಲಕ್ಕೆ ಹಾಗ್ಲಪ್ಪ ಹೋಗ್ತೀವಿ ಮತ್ತ ನೀ ಬರ್ತೀವಿ ಬರ್ತೀರಕ್ಕೆ ನನಗೇನು ಗ್ಯಾರಂಟಿ ಇಲ್ಲ ನೋಡಿ ಗ್ಯಾರಂಟಿ ಎಂಥ ಚಿತ್ರ ಮಾತಾಡ ಬರ್ತೀನಿ ತಿಳ್ಕೊಳ್ಳೋದ ಕಾಲಕ್ಕೆ ಹೇಳಪ್ಪ ನಾನು ಬರ್ತೀನಿ ನೀನು ಹೋಗು ಏನು ವಿಚಾರ ಮಾಡಬೇಕಂದ ನೀನು ಹೋಗ ತಿಳ್ಕೊಳ್ಳೋದ ಕಾಲಕ್ಕೆ ನೀನು ಹ್ಯಾಂಗ ಬರ್ತೀನಿ ನೀನು ಹೆಂಗ್ ಬರವ ನಿನ್ನ ಆಕಾರ ಹೆಂಗ್ ಗೊತ್ತಾಗಬೇಕು ನನಗೆ ನೀ ಯಾವ ರೂಪದಾಗ ಬರವ ನಿನ್ನ ರೂಪ ಏನು ಒಂದ ಎಲ್ಲ 1000 ರೂಪವನ್ನು ತೆಗೆದುಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಮಾಯಾಕಾರ ನೀನು ಯಾವ ರೂಪದಾಗ ಬರ್ತೀಯಪ್ಪ ಅಂದಾಗ ಅವಾಗ ಹೇಳ್ತಕ್ಕಂದ ನಾನು ಲಿಂಗದ ರೂಪದಲ್ಲಿ ನಾನು ಶ್ರೀಶೈಲಕ್ಕೆ ಬರ್ತಾ ಇದ್ದೀನಿ ಅಂದ ಕಾಲಕ್ಕೆ ನೀನು ಅದನ್ನು ವಿಚಾರ ಮಾಡಿಕೊಂಡು ಹೆಂಗ್ ಗೊತ್ತಾಗ ನಾನು ಬರೋ ಕಾಲಕ್ಕೆ ಮೋಡ ಕಾಲತ್ರೆ ಆಗ್ತದೆ ನಿಂತು ಬರ್ತದೆ ಗಾಳಿ ಬರ್ತದೆ ಮಳಿ ಬರ್ತದೆ ಆ ಒಂದು ಸಂದರ್ಭದಲ್ಲಿ ನಾನು ನಿನ್ನ ಗ್ರಾಮಕ್ಕೆ ಬರ್ತೀನಿ ತನ್ನ ಕಾಲಕ್ಕೆ ಅವಾಗ ಹೇಳ್ತಾನ ನನ್ನ ಗ್ರಾಮ ಬಹಳ ಸಾಣದದ ನನ್ನ ಊರ ಬಹಳ ಸಾಣದದ ನಿನ್ನ ಕ್ಷೇತ್ರದ ಏನೋ ನನ್ನ ಕ್ಷೇತ್ರದ ಎಲ್ಲ ಇರ್ಬೇಕು ನೋಡಿ ಹೆಂಗೆ ಹೇಳ್ತಾನೆ ಅಲ್ಲ ಇಲ್ಲಿ ನಮಗೆ ಅನಿಸ್ತದ ಸಿದ್ದರಾಮನ ಸಾಂತ ಐತಿರುತ್ತೆ ಸಿದ್ದರಾಮನಿಗೆ ಕೂಡ ಪ್ರಪಂಚಕ್ಕೆ ಹಾಗೆ ಸ್ವಾರ್ಥ ಆಡಲು ಯಾರಿಗೆ ಕೇಳ್ತಿರ್ತೇನೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾನು ಹೇಳಿದ್ದೆ ನಾನು ಏನು ತಿಳ್ಕೊಂಡು ಮಲ್ಲಯ್ಯ ತಾಯಿ ಏನು ವರ ಬೇಡ್ತಿ ಬೇಡಮ್ಮ ಅಂತಂದಾಗೆ ಅಪ್ಪ ಏನು ವರ ಬೇಡ್ರು ಅಂದ್ರೆ ನನ್ನ ರೆಡ್ಡಿ ಕುಲ ಬಂಗಾರದ ಕಡ್ಡಾರದ ಬೇಡರು ಬಹುಶಃ ಇಲ್ಲಿ ಕೆಲವರಿಗೆ ಅನುಮಾನ ಆಗ್ಬೋದು ಏನು ತಿಳ್ಕೊಂಡು ಕೇಳಿದ್ರೆ ಒಬ್ಬ ಶಿವಶಾಲಿ ಅವಳು ಕೂಡ ತನ್ನ ಸ್ವಾರ್ಥವನ್ನು ಬಯಸಿದ್ರಲ್ಲ ಅಂತ ತಿಳ್ಕೊಂಡು ಆಕೆಯನ್ನು ಓದಕ್ಕೆಲ್ಲ PhD ಮಾಡಿಲ್ಲ ಡಬಲ್ ಡಿಗ್ರಿ ಮಾಡಿಲ್ಲ ಒಬ್ಬ ಹಳ್ಳಿ ಮುಕ್ತೆ ಒಕ್ಕಲುತನ ಮನೆತನದ ಹೆಣ್ಣು ಮಗಳು ಅವಳಿಗೆ ಮತ್ತೊಂದು ಪ್ರದೇಶ ಗೊತ್ತಿಲ್ಲ ಆಂಧ್ರ ಪ್ರದೇಶದಲ್ಲಿ ಬೆಳೆದು ಒಬ್ಬ ಮನೆತನದ ಹೆಂಡಿ ಕಸವನ್ನು ಗೂಡಿಸಿ ಜೋಳವನ್ನು ಬೀಸಿ ರೈತಾಪಿ ಮನೆತನದ ಹೆಣ್ಣು ಮಗಳಾಗಿ ನನ್ನ ಜಗತ್ತು ಇಷ್ಟೇ ಅನ್ನತಕ್ಕಂಥ ವಿಚಾರದಾಗಿದ್ದವಳು ಯಾರು ಮಲ್ಲಮ್ಮ ಆಕೆ ಏನ್ ತಿಳ್ಕೊಂಡು ಕೇಳಿದ ಇಡೀ ನನ್ನ ರೈತಾಪಿ ಕುಲ ರೆಡ್ಡನ್ನು ಬಿಟ್ಟು ಜಗತ್ತಿನಲ್ಲಿ ಯಾರೂ ಇಲ್ಲ ರೆಡ್ಡಿ ಕುಲ ಒಂದೇ ಅಲ್ಲ ಜಗತ್ತು ರೆಡ್ಡಿ ಕುಲದಿಂದ ಬೆಳಗ್ತಿರತಕ್ಕಂಥ ವಿಚಾರಧಾರೆಗೆ ಮತ್ತೊಂದು ಕುಲ ಅಂತ ವಿಚಾರ ಮಾಡಿದ್ದಿಲ್ಲ ಆ ಒಂದು ವಿಶಾಲ ಭಾವನೆ ಏನ್ ಮಾಡಿದ್ರೆ ರೈತಾಪಿ ಜನರಾಗಿದ್ರೆ ಯಾರು ರೈತರು ಇದು ರೆಡ್ಡಿ ಕುಲದವರು ನನ್ನ ರೆಡ್ಡಿ ಕುಲ ಬಂಗಾರ ಕಟ್ಟಾಗತ್ತೆ ಬೇಡ್ಕೊಂಡಿಲ್ಲ ತನಗಾರು ಬೇಡ್ಕೊಂಡಿಲ್ಲ ರೆಡ್ಡಿ ಕುಲ ಜಗತ್ತಿನಾಗ ಒಂದೇ ಅಲ್ಲ ಇದೇ ಒಂದು ವಿಶಾಲ ಭಾವದಿಂದ ಅವಳು ಕೇಳಿಕೊಂಡು ಬರತಕ್ಕಂಥ ಮಾತನ್ನ ನಾವು ತರ್ಕೈಸಬೇಕಾಗ್ತದೆ ಒಂದು ವೇಳೆ ಹಾಗಾಗಿ ಸಿದ್ದರಾಮ ಏನ್ ಮಾಡ್ತಾನೆ ಅಪಾದಿನ ಕ್ಷೇತ್ರಗಳು ಏನದಾವ ಅವೆಲ್ಲ ನನ್ನಲ್ಲಿ ಬರಬೇಕಂದಾಗ ಭಕ್ತದ ಹೂಕನ್ನ ಭಕ್ತರ ಹೋಗು ಇಲ್ಲಿ ಏನ್ ಬೇಕಾಗ್ತದೋ ನಾವು ತಗೋ ಏನಾದ್ರೂ ಕಮ್ಮದಿದ್ರೆ ಕೈಲಾಸಕ್ಕೆ ಹೋಗಕ್ಕೆ ಹೇಳ್ಬೇಕು ಅದೇ ಪರ್ಮಿಷನ್ ಹೋಗ್ಬೇಕು ಕೈಲಾಸಕ್ಕೆ ಹೋಗಿ ಅಂತಂದಾಗ ಆಗತಕ್ಕಂಥ ಮಾತನ್ನು ಆಡ್ತಾ ಇದ್ದಾನೆ ಆಡ ಕಾಲಕ್ಕೆ ಇವತ್ತಿನ ಪುರಾಣದಾಗ ಏನು ಬರ್ತಕ್ಕಂಥ ವಿಷಯವನ್ನು ಈಗ ಹೋದ್ರೆ Yeah.
ಮುಕ್ತಿಗೊಳಿಸಿದ ಸಿದ್ದರಾಮಯ್ಯ ತನಗೆ ತಾನಾಧಾರವೇ ಸಲ್ಲದೆ ಮಹಿಮೆ ಮಧ್ಯರಂತಲ್ಲೆಂದು ಮುಂದೆ ಜನವರಿಯಬೇಕದು ಕಾರಣಂ ಕ್ಷೇಮಕರವಾಗಿ ಲಿಂಗದ ಮೇಲೆ ಲಿಂಗವಂ ಪ್ರೇಮಜಂ ಪ್ರತಿಷ್ಠಿಸು ಮಗನೇ ಎಂದರೆ ಸೋಮಾವತಂಸನೆ ಪ್ರತಿಷ್ಠೆಗಾಚಾರ್ಯರಾದವರು ಹೇಳೆಂದನೋ ಸರಸಿದ ಸುತಂ ಸುಪುತ್ರೇ ವರಂ ವಾಯುಷಧರನಿಕರ ಪಿತಾವಶೇಷವರಿ ತುಷ್ಟ ಕರನಿಂದೋ ತೋಷಾಕರಂ ವಿಷ್ಣು ಪುಷ್ಪಾಕ್ಷರಕೃತಾಂ ಸರ್ವಭಕ್ಷಂ ವರಮುನಿಗಳೆಲ್ಲ ಸುತ್ತಾನ ಜಾತರು ಮಹಾಸುರಪರತಿ ಚಾರನಿಂದವರಾಗನಿಂದ್ಯಮ್ಮ ಸರಿ ಸರ್ವಧರ್ಮ ರೂಪಂ ವೃಷಭನಾಚಾರ್ಯನಾಲಪಂ ಭೋಯಂದನೋ ಆ ವೃಷಭೇಂದ್ರನೇ ಹರಿಯದೀನಾಚಾರ್ಯನಾದಪಂ ದೇವನೇ ಇನ್ನೋರ ತುರವಿನೋ ಭೂದೇವಿಯಿಂದ ಪವಿಗಳಲಿವೆ ಚಂದಳದೈದಳ ಗರ್ಭಗಳು ಆ ದಿನದಲ್ಲೇ ಮೂಡಿ ಆ ದಿನದಲ್ಲೇ ಜನಿಸಿ ದಿನದೊಳೆ ಯೌವನಂ ದಳೆದು ಬೆಳೆದು ಪ್ರಮೋದದಲ್ಲಿ ಬಂದಪ್ಪ ಮೆರೆತುಕೊಳ್ಳೆಂದ ನಗದ ಹರ್ಷನವ ಚೈತ್ರನೋ ಅಲ್ಲೆಂದ ಬೇಗನೆಯ ಕಚ್ಚವೇ ಕರುಣೆ ಸಗದಲ್ಲಡಿಯಂದಡಿ ಪರ್ವತಗಳೊಳಗಡೆ ಸಲ್ಲವಂ ಎನ್ನ ಸ್ವರ್ಣದಯೊಳಲಂಕರಿಸು ಪರುಷ ವಿರಚಿಸು ಧರೆಯೊಳು ಪಲ್ಲವಿಸ ಸುಕ್ಷೇತ್ರ ಮೊದಲಾದ ಸಲ್ಲರಿದ ಲಿಂಗವರಿ ದೊಡ್ಡಂ ಜನಿಸುದು ಬಳಿಗಿಲ್ಲದು ಜಮ್ಮ ಕೈಲಾಸ ಗಿರಿಗೆಳೆಯಾಡಿ ಬೇಡಿ ಭೋಜಂದನೋ ಸಾಮ್ಯದೇವಿ ನಮಃ ಪಾರ್ವತೀಶ್ವರ ಮಹಾದೇವ ಶ್ರೀ ಸಿದ್ದರಾಮೇಶ್ವರ ಮಹಾದೇವ ಮಹಾಮಂಗಲಾಗಿರ್ತಕ್ಕಂಥ ಶಿವನು ಸಿದ್ದರಾಮನಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಅಪ್ಪ ನಾನು ಹೋಗಕ್ಕೆ ಹೋಗೋಣದ ಕಾಲಕ್ಕೆ ಲಿಂಗ ಪ್ರತಿಷ್ಠೆ ಲಿಂಗದ ರೂಪದಲ್ಲಿ ನಾನು ನಿನ್ನ ಗ್ರಾಮಕ್ಕೆ ನಿನ್ನ ಸ್ವಗ್ರಾಮಕ್ಕೆ ನಾನು ಬರ್ತೀನಿ ಕಂದ. ಲಿಂಗದ ರೂಪದಲ್ಲಿ ನಾನು ಬರ್ತಾ ಇದ್ದೇನೆ. ಯಾಕೆ ತಿಳ್ಕೊಂಡು ಕೇಳಿದ್ರೆ ಲಿಂಗ ರೂಪದಲ್ಲಿ ಬಂದ ಮೇಲೆ ಆ ಲಿಂಗವನ್ನು ನೀನು ಪ್ರತಿಷ್ಠಾಪನೆ ಮಾಡಬೇಕು. ಮೊದಲೊಂದು ಲಿಂಗ ಸ್ಥಾಪನೆ ಮಾಡು. ಲಿಂಗದ ಮೇಲೆ ಲಿಂಗವನ್ನು ನೀನು ಸ್ಥಾಪನೆ ಮಾಡು. ಆ ಲಿಂಗಕ್ಕೆ ನೀನು ಆಧಾರನು ನಿನಗೆ ನಾನು ಆಧಾರವಾಗ್ತೀನಿ ಅಂತಕ್ಕಂಥ ವಿಚಾರದ ವೇಳೆ ಸಿದ್ದರಾಮನಿಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾನೆ. ಆಗ ತಿಳ್ಕೊಂಡು ನೀನು ಮುಂದೆ ನಡಿ, ನಾನು ಹಿಂದೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳೋ ಕಾಲಕ್ಕೆ ನಿನ್ನ ಮುಂದೆ ನಡಿಯಪ್ಪ, ನಾನು ಬರ್ತೀನಿ. ಯಾವ ರೂಪದಲ್ಲಿ ಬರ್ತೀನಿ? ಲಿಂಗದ ರೂಪದಲ್ಲಿ ನಾನು ಬರ್ತೀನಿ. ಸರಿ, ಆ ಲಿಂಗವನ್ನ ಸ್ಥಾಪನೆ ಮಾಡಕ್ ಹೇಳಕತ್ತಿದೆಯಲ್ಲ, ಯಾರಿಂದ ನಾನು ಸ್ಥಾಪನೆ ಮಾಡಲ ಲಿಂಗ ಅಂತ. ಆ ಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಒಬ್ಬ ವೈದಿಕ ಬೇಕಲ್ಲ, ಒಬ್ಬ ಆಚಾರ್ಯ ಬೇಕಲ್ಲ. ಯಾರಿಂದ ಆ ಲಿಂಗವನ್ನು ನಾನು ಸ್ಥಾಪನೆ ಮಾಡಲಿ ನನ್ನಪ್ಪ ಅನ್ನತಕ್ಕಂಥ ಮಾತನ್ನು ಹೇಳಿದ ಕಾಲಕ್ಕೆ ಆಚಾರ ರೂಪದಲ್ಲಿ ಬರ್ತಾ ಹೋಗಕ್ಕೆ. ಆದ್ರೆ ಆಚಾರ್ಯರು ಹೆಂಗಿರ್ಬೇಕಂದ್ರೆ ಬಹಳ ಪವಿತ್ರ ಅಂತ ಇದ್ದಾರೆ. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಕಮಲಾಭವನ ಮಗ ತನ್ನ ಮಗಳನ್ನೇ ಮದುವೆಯಾದ. ವಾಯುವು ವಿಷಸರ್ಪವನ್ನೇ ಕುಡಿದ. ವಿಷಸರ್ಪದ ವ್ಯಂಜನವನ್ನು ಸೂರ್ಯ ವಸ್ತತಿಯನ್ನು ಕೊಟ್ಟ. ವಿಷ್ಣು ಹೊರಗಣ್ಣನಾದ. ಅಗ್ನಿ ಸರ್ವಪಕ್ಷಕನಾದ. ಋಷಿಗಳು ಕೆಟ್ಟ ಸ್ಥಳದಲ್ಲಿ ಹುಟ್ಟಿದರು. ಅದಕ್ಕೆ ಇವರು ಯಾರಿಂದ ಬೇಡ, ಇವರೆಲ್ಲ ಕೆಟ್ಟವರಿದ್ದಾರೆ. ನೀನು ಮಾಡುವ ಕಾರ್ಯ ಪವಿತ್ರವಾಗಿರತಕ್ಕಂಥ ಇವ್ರು ಯಾರಿಂದಲೂ ಬೇಡ. ನೀನು ಯಾರಿಂದ ಕಾರ್ಯವನ್ನು ಮಾಡಬೇಕಂತಂದ್ರೆ ಋಷಭಾಚಾರ್ಯರಿಂದ. ಯಾರು? ಋಷಭ. ಒಬ್ಬ ಋಷಭಾಚಾರ್ಯನ ಪವಿತ್ರತನ ಅಂತವ್ರ ಕಡೆಯಿಂದ ನೀನು ಲಿಂಗವನ್ನು ಸ್ಥಾಪನೆ ಮಾಡಬೇಕು. ಸರಿ, ಆ ಋಷಭಾಚಾರ್ಯ ಯಾರು? ನಾನು ನರಮಾನವ, ನಾನು ಹೆಂಗೆ ಗೊತ್ತು ಹಿಡಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳಿದಾಗ ಆ ಒಂದು ಸುಂದರವಾದ ಒಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾನೆ. ಯಾರು? ಮಲ್ಲಯ್ಯ ಕೈಲಾಸಪತಿ ಹೇಳ್ತಾನೆ. ಯಾರಿಗೆ? ಸಿದ್ದರಾಮನಿಗೆ. ಕಂದ, ನೀನು ಹಾಗೆ ತಿಳ್ಕೊಂಡು ಕೇಳಿದ್ರೆ ನಿನ್ನ ಸ್ವಗ್ರಾಮದಲ್ಲಿ ಒಂದು ಬರುಳಾದ ಆಕಳ, ಬರುಳಾದ ಗೋಮಾತೆ ಇದೆ. ಆ ಗೋಮಾತೆಗೆ ಎಲ್ಲರೂ ಏನಂತಾರ? ಇದಕ್ಕೆ ದೊಡ್ಡ ಆಕಳ ಅಂತಾರೆ, ಬರುಳ ಆಕಳ ಅಂತಾರೆ. ಆ ಕರು ಬರುಳಾದ ಆಕಳ ತಿಳ್ಕೊಂಡು ಎಲ್ಲರ ಹೆಸರಿಟ್ಟರು. ಹೆಸರಿಟ್ಟಾರ. ಅದೇನ
ಒಂದೇ ದಿವಸದಲ್ಲಿ ಹೇಳ್ತಾರೆ. ಅವತ್ತೇ ಗರ್ಭಧಾರಣ, ಅವತ್ತೇ ಗರ್ಭ ಇರ್ತದೆ, ಅವತ್ತೇ ಕರುವಿಗೆ ಜನ್ಮ ಕೊಡ್ತದೆ. ಅದುವೇ ಕರು ಹೋರಿಯ ರೂಪದಲ್ಲಿ ಅದು ಕರು ಬೆಳೆದು ದೊಡ್ಡದಾಗ್ತದ. ಆ ಕರುವೇ ವೃಷಣಾಚಾರ್ಯನಾಗಿ ಬರ್ತಾನೆ. ಅವನಿಗೆ ಗುರುತು ಹಿಡಿದು ನೀನು ಲಿಂಗವನ್ನು ಸ್ಥಾಪನೆ ಮಾಡು ಕಂದ ಅಂತಕ್ಕಂಥ ಮಾತನ್ನ ಇಲ್ಲಿ ಸಿದ್ದರಾಮನಿಗೆ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾನೆ. ಅಪ್ಪಣೆಯನ್ನು ಕೊಡಿಸಿ ನೀನು ಹೋಗು, ನಿನ್ನ ಕ್ಷೇತ್ರ ಬೆಳಿಬೇಕಾಗಿದೆ, ನಿನ್ನ ಕ್ಷೇತ್ರ ಲಿಂಗಮಯವಾಗಬೇಕಾಗಿದೆ, ನಿನ್ನ ಕ್ಷೇತ್ರ ಪವಿತ್ರ ಸ್ಥಳ ಆಗಬೇಕಾಗಿದೆ, ನಿನ್ನ ಕ್ಷೇತ್ರ ತೀರ್ಥಗಳಿಂದ ಎಂಥ ಪಾಪಿಗಳು ಬಂದರೂ ಕೂಡ ನಿನ್ನ ಕ್ಷೇತ್ರ ಪವಿತ್ರ ಆಗಬೇಕಾಗಿದೆಪ್ಪ. ಜಗತ್ತಿನಲ್ಲಿ ಎರಡನೇ ಶ್ರೀಶೈಲ ಆಗ್ತದೆ, ನೀನು ಹೋಗು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತ ತಿಳ್ಕೊಳ್ಳಿ ಕೇಳಿದ್ರೆ ಹಿಂದಿನ ಇತಿಹಾಸದ ಪುಟಗಳನ್ನು ನಾವು ತೆಗೆದುಕೊಂಡು ಕಾಲಕ್ಕೆ ಶರಣರೇ ಯಾರಿಗಿಂದ ತಿಳ್ಕೊಂಡು ಕೇಳಿದ್ರೆ ಲಿಂಗವನ್ನೇ ನಂಬಿ ಲಿಂಗ ಪೂಜೆಯನ್ನೇ ಮಾಡಿ 12ನೇ ಶತಮಾನದ ಯುವ ಪುರುಷ ಬಸವಣ್ಣ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಯಾರು ಶೈವ ಕುಲದಲ್ಲಿ ಹುಟ್ಟಿದ ವೀರಶೈವ ಧರ್ಮವನ್ನ ಸ್ವೀಕಾರ ಮಾಡಿದ. ಯಾಕೆ ಶೈವ ಕುಲದಲ್ಲಿ ಏನೂ ಇಲ್ಲ, ವೀರಶೈವ ಕುಲದಲ್ಲಿ ಆನಂದ ಇದೆ, ಆ ಧರ್ಮ ಇದೆ, ನ್ಯಾಯ ಇದೆ, ನೀತಿ ಇರತಕ್ಕಂಥ ವಿಚಾರಕ್ಕಾಗಿ ಬಸವರಸ ಏನ್ ಮಾಡ್ದ, ವೀರಶೈವ ಧರ್ಮವನ್ನ ತಾನು ಸ್ವಾಗತಿಸಿ ತಾನು ಅಂಗದ ಮೇಲೆ ಜಾತವೇದ ಮುನಿಗಳಿಂದ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಜಗತ್ತಿನಲ್ಲಿ ಪ್ರಖ್ಯಾತಿಯಾದ ಆ ಲಿಂಗವೇ ಆಧಾರವಾಗಿಟ್ಟುಕೊಂಡು ಕಲ್ಯಾಣದಲ್ಲಿ ಸಹಸೋಮವನ್ನು ಮಾಡಿದ. ಎಷ್ಟು ಲಿಂಗ ಪೂಜೆಯನ್ನು ಮಾಡುತ್ತಾ 1,96,000 ಗಣಾಧೀಶ್ವರರಿಗೆ ನಿತ್ಯ ಲಿಂಗ ಪೂಜೆಯನ್ನು ಪ್ರಸಾದವನ್ನು ದಾಸೋಗವನ್ನು. ಯಾಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬಂಟ್ನಾಳ ಅಂತ ಬರ್ತದೆ. ಬಂಟ್ನಾಳದ ಸಿಂಗನಬಸವ ಸ್ವಾಮಿಗಳು ಆಗಿನ ಕಾಲದಲ್ಲಿ ಸುಮಾರು 100 ವರ್ಷ ಆಚೆ ಆಗ ಏನ್ ಮಾಡಿದ್ದಾರೆ ಅಂದ್ರೆ 1,96,000 ಅಮರ ಗಣಾಧೀಶ್ವರ ಲಿಂಗ ಪೂಜೆ ಮಾಡಿಸಿದ್ದಾರೆ. ತದನಂತರ ಅಭೇಕಮುಖನ ಗಂಗಾಧರ ಸ್ವಾಮಿಗಳು ಕೂಡ ಅವರು 1,96,000 ಅವ್ರಿಗೆ ಮಾಡಲಿಲ್ಲ. 776 ಅಮರ ಗಣಾಧೀಶ್ವರ ಪೂಜೆಯನ್ನು ಮಾಡಿಸಿದ್ರು. ಇದೇ ಸ್ವಲ್ಪ ಒಂದು ವರ್ಷ 2 ವರ್ಷ ಚಿಕ್ಕ ಅಲ್ಲಿ ಹೇಳಿದ್ರು ನಾನು ಎಲ್ಲಿ ತಿಂತನೆಯಲ್ಲಿ ಅಡವಲಿಂಗ ಮಹಾರಾಜರು ಏನ್ ಮಾಡೋದು ತಿಳ್ಕೊಂಡು ಕೇಳಿದ್ರೆ 776 ಅವರ ಗಣಾಧೀಶರ ಪೂಜೆ ಮಾಡಿದ್ರು. ಆಮೇಲೆ 1,96,000 ಭಕ್ತರು ಲಿಂಗ ಪೂಜೆ ಮಾಡಿಸಿದ್ರು. ಆ ಮಾಡಿಸೋದ್ರ ಜೊತೆಗೆ ಹಾಲು ಮತದಲ್ಲಿ ಹುಟ್ಟಿರ್ತಕ್ಕಂಥ ಯಾರು ಅಡವಲಿಂಗ ಮಹಾರಾಜ ಯಾರಿಂದ ದೀಕ್ಷೆಯನ್ನು ಪಡೆದಂದ್ರೆ ಶ್ರೀಶೈಲ ಜಗವ ಕಡಿಲ್ಲ ಅಂಗದ ಮೇಲೆ ಲಿಂಗದ 8 ಜನರನ್ನು ನೆಲೆಸಿ ನಾನು ಬಲಿಯಾಗಿದ್ದೇನೆ, ನಾನು ಭಕ್ತ ಆಗಬೇಕಾದ್ರೆ ಶ್ರೀಶೈಲ ಜಗವನಿಂದ ಲಿಂಗ ಪೂಜೆ ಮಾಡಿಸಿ ಮಹಾಪೂಜೆಯನ್ನು ಮಾಡಿಸಿ ಏನ್ ಮಾಡಿದ್ರೆ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡ. ಆವಾಗ ಏನಾದ ಅಡವಿ ಮನುಷ್ಯ ಹೋಗಿ ಅಡವಲಿಂಗ ಮಹಾರಾಜ ಆದ ಅನ್ನತಕ್ಕಂಥ ಮಾತನ್ನ ನಾನು ತಿಳಿಸಿಕೊಳ್ಬೇಕಾಗ್ತದೆ. ಏನ್ರಿ ಅವತ್ತಿನ ದಿವಸ ಆ ಯಾವ ಅಡವಲಿಂಗ ಮಹಾರಾಜನ ಗುಡ್ಡ ನೋಡಬೇಕು, ಕೈಲಾಸಿದ್ದ ಶ್ರೀಶೈಲ ಜಗತ್ತೊಳದ ವೈಭವದ ಮಂಟಪ. ಆ ಮಂಟಪದ ಮೇಲೆ ಮಹಾಪೂಜೆ ಸುತ್ತೆಲ್ಲ 776 ಜಂಗಮ. ಶ್ರೀಶೈಲ ಜನ್ಮದ ಅಂಗೈಯಲ್ಲಿ ಲಿಂಗ 1,96,000 ಅಮರ ಭಕ್ತಾದಿಗಳಿಗೆ ಎಲ್ಲರಿಗೆ ಲಿಂಗ ವಸ್ತ್ರ ಎಲ್ಲರ ಕಟ್ಟಾಗ ಕೈಯಲ್ಲಿ ಲಿಂಗ ಹಿಡಿದ ಕಾಲಕ್ಕೆ ನಮಗನಿಸಿತ್ತು ಆ 12ನೇ ಶತಮಾನದಲ್ಲಿ ಬಸವಣ್ಣ 1,96,000 ಅಮರ ಗಣಾಧೀಶ್ವರ ಪೂಜೆ ಮಾಡಿರಲಿಲ್ಲ. ಅದು ಸುಳ್ಳಲ್ಲ, ಅಡವಲಿಂಗ ಮಹಾರಾಜನ ಮಾಡಿರಲಿಲ್ಲ. ಇದು ಸತ್ಯ ಇರತಕ್ಕಂಥ ಮಾತನ್ನ ಏನು ಎಷ್ಟು ಖರ್ಚು ಮಾಡಬೇಕು ಪುಣ್ಯಾತ್ಮ. ಬರೀ ಏನಿಲ್ಲ, ಒಂದು ಲೋಗಿ ಸರಿ ಒಂದು ವಸ್ತ್ರ ಬಿಟ್ಟು ಮತ್ತೇನಿಲ್ಲ, ಜೋಳಿಗಿನೇ ಅವನ ಕೆಲಸ. ಜೋಳಿ ಅದಕ್ಕಂದಾರೆ ಜೋಳಿಗೆ ಜಗತ್ತು ಸುರುತ್ತ ತಿಳ್ಕೊಂಡ. ಎಲ್ಲಪ್ಪ ಮಹಾರಾಜ ಯಾರು ಹಾಲ್ಪುರದಲ್ಲಿ ಹುಟ್ಟದ, ಹೆಂಡತಿ ಮಾಡ್ಕೊಂಡ, ಕುರಿ ಕಾಯ್ದ, ಕುಸ್ತಿ ಆಡ್ದ, ಹೆಂಡತಿ ಗರ್ಭವತಿ ಆದ. ಗರ್ಭವತಿ ಆದ ಕಾಲಕ್ಕೆ ಹೆಂಡತಿ ಸತ್ತು ಯಾವಾಗ ಭೀಮಿಕೆಯಲ್ಲಿ ಕಿಚ್ಚಿಕೊಡ ಕಾಲಕ್ಕೆ ಗರ್ಭದ ಕೂಸು ಹೊರಗೆ ಹಾರಿಬಿಟ್ಟು ಹೊರಗಾರಿದ್ದಾಗ ಆವಾಗ ಕುಸ್ತಿ ಆಡ್ತಕ್ಕಂಥ ದೊಡ್ಡ ಮನುಷ್ಯ ಯಾರು ಹಾಲು ಮತದ ಹುಟ್ಟಿದ ಎಲ್ಲಪ್ಪ ಅದನ್ನು ನೋಡ್ದ ಮನುಷ್ಯನಿಗೆ ಪರಿಣಾಮ ಮಾಡಿಕೊಂಡ. ಈ ಸಂಸಾರದಲ್ಲಿ ಗಾಳಿಗಿಟ್ಟ ಸೊಡರದಂತೆ, ಗಾಳಿಗಿಟ್ಟಾಗ ದೀಪ ಗಾಳಿಗಟ್ಟದೆ ಎಂದರೆ ಇರ್ತದೇನು ಆಡಿ ಹೋಗ್ತಾ ಇರುತ್ತದೆ. ಹಾಗೆ ಗಾಳಿಗಟ್ಟಿದ ಸೊಡರದಂತೆ ತಿಳ್ಕೊಂಡು ವಿಚಾರ ಮಾಡಿದ. ಆ ಕೂಸ ಹಾರಿನ ಮೈ ಮೇಲೆ ಬಂದು ಬೆಂಕಿಯೊಳಗೆ ಕೂಸ ಹಾರಿ ಬಿಟ್ಟಾಗ ಏನಿಲ್ಲ ತಿಳ್ಕೊಂಡು ಬಿಸಿದ ಬಿಟ್ಟ. ಎಲ್ಲಾರು ಒಳಗೆ ಹೋಗ್ಬಿಟ್ರು. ಆ ಹೆಂಡತಿ ಸುಟ್ಟಿದ ಭಸ್ಮವನ್ನ ಬೂದಿಯನ್ನ ಮೈ ಬಳ್ಕೊಂಡ, ದಿಗಂಬರನಾಗಿ ಬಿಟ್ಟ. ಏನಿಲ್ಲ ಸಂಸಾರದಲ್ಲಿ ಏನಿಲ್ಲ ತಿಳ್ಕೊಂಡು ದಿಗಂಬರ
ನಡೆದ ಎಲ್ಲಿ ಬಂದ ಲಕ್ಷಾಣಕ್ಕೆ ಬಂದ. ಲಕ್ಷಾಣದಲ್ಲಿ ಪಂಚಾಳ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಹೋಗುವ ಟ್ರೈನ್ ನಿಲ್ಲಿಸಿರುತ್ತವ. ಜಾತ್ರೆ ನಡೆದಿತ್ತ. ಜಾತ್ರೆ ನಡೆದಾಗ ಎಲ್ಲ ಭಕ್ತರಪ್ಪ ನಾವು ಹೋಗ್ಬೇಕಾಗ್ಯದ, ನಾವು ಅರ್ಜೆಂಟ್ ಹೋಗ್ಬೇಕಾಗ್ಯದ ಅಂತಂದಾಗ ಯಾಕಪ್ಪ ಟ್ರೈನ್ ಹೋಗ್ತದೆ ಹೋಗತ್ತವ್ರಿ ಅಂದಿರ್ತಾವ. ಹೋಗತ್ತವ್ರಿ ಹಿಂಗೆ ಯಾವಾಗ ಟ್ರೈ ಮಾಡ್ಯಾರ ಅವಾಗ ಟ್ರೈನ್ ತಿರುಗಿರ್ತದೆ. ಅಂದ್ರೆ ಮಾತ್ರ ಎಂತ ತಾಕತ್ತಿತ್ತು. ಆ ಒಬ್ಬ ಪಂಚಾಳ ಕುಲದಲ್ಲಿ ಹುಟ್ಟಿದ ಸಿದ್ಧಲಿಂಗನಿಗೆ ಆಶೀರ್ವಾದ ಮಾಡಿದವರು ಯಾರು? ಜಂಗಮರ ಮತ್ತಾರು ಯಾರು? ಮಂತನಾಳದ ಋಷಭಲಿಂಗ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದಿರ್ತಕ್ಕಂಥವ್ರು ಯಾರು? ಪಂಚಾಳ ಕುಲದ ಸಿದ್ಧಲಿಂಗ. ಮುಂದೆ ಅವನನ್ನ ಸುತ್ತ ಒಂದು ಹಾರದಲ್ಲಿ ಹುಟ್ಟಿದ ಎಲ್ಲಪ್ಪ ಸಂಸಾರವನ್ನ ತ್ಯಾಗ ಮಾಡಿ ಬಂದ ಕಾಲಕ್ಕೆ ಪಾನ ದೀಕ್ಷಾ ಕೊಡಂದ. ವಿಷಯ ಬರ್ತಾರೆ ಹೇಳುತ್ತೀನಿ. ಪಾನ ದೀಕ್ಷಾ ಕೊಡಂತಂದ ಕಾಲಕ್ಕೆ ಗುರು ದೀಕ್ಷೆಗೆ ಕೊಡಂಗಿಲ್ಲ. ನಾವು ತಿಳ್ಕೊಂಡಿದ್ರೆ ಸರ್ ಅದನ್ನ ತಿಳ್ಕೊಂಡು ಬಹಳ ಕೆಟ್ಟದಿರುವಾಗ ತಿಳ್ಕೊತ ಹೋಗ್ಬೇಕಟ್ಟೆ. ತಿಳ್ಕೊತ ಹಾಗೆ ಉಳಿಲಿಕ್ಕೆ ಸಾಧ್ಯ, ತಿಳಿಲಿಲ್ಲ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಮುಂದೆ ಹೋದ ಕಾಲಕ್ಕೆ ಎಲ್ಲ ಬರ್ತಾನೆ ಪಾನ ದೀಕ್ಷಾ ಕೊಡು. ನಿನ್ನ ದೀಕ್ಷಾ ನೋಡೋಣ ನಾವು 4 ಪೀಠಕ್ಕೆ ಹೊಡೆಯಲ್ಲ. 4 ಪೀಠಕ್ಕೆ ಹೊಡೆದ 4 ಪೀಠಕ್ಕೆ ಹೊಡೆದು ಒಳಗೆ ಕೂಡಿಸದ. ಯಾರಿಗೆ? ಎಲ್ಲಪ್ಪ ಒಳಗೆ ಕೂಡಿಸಿ ನಾನು ಮಣ್ಣು ಮುಚ್ಚಿಬಿಟ್ಟ. 3 ದಿವಸ ಆದ್ರೂ ಕಡಿತಾರೆ. 3 ದಿವಸ ಆದ್ಮೇಲೆ ಕಡಿತಂಗಾಗಿ ಹ್ಯಾಂಗಿಟ್ಟು ಹಂಗೆ ಉಳಿದಿದ್ದ. ಯಾರು? ಎಲ್ಲಪ್ಪ. ಆವಾಗ ಬಾ ಇದು ಸುಟ್ಟು ಗಡಿಗೆ ಅದರಲ್ಲಿ ನೀರು ಹಾಕೊಂಡು ಬರ್ತದೆ. ಬಾ ತಿಳ್ಕೊಂಡು ಆವಾಗ ಎಲ್ಲಪ್ಪನಿಗೆ ಏನ್ ಮಾಡ್ದ? ಉಪದೇಶವನ್ನು ಮಾಡ್ದ, ದೀಕ್ಷೆನ ಕೊಟ್ಟ, ಪಳ್ಳಾವ ಲಿಂಗವನ್ನು ಕಟ್ಟದ. ಯಾರು? ಪಂಚಾಡ್ರಿಗೆ ಏನಿರ್ತದ? ಜನವೇನಿರ್ತದ ಬಂಧುಗಳೇ, ಪಂಚಾಡು ಜನವೇನಿರ್ತದೆ. ಇಲ್ಲಿ ಮಂತಾಳದ ಋಷಭಲಿಂಗ ಸ್ವಾಮಿಗಳು ಸಿದ್ಧಲಿಂಗನಿಗೆ ಲಿಂಗವನ್ನು ಕಟ್ಟಿದ್ರು. ಗುರುವಿನ ವೈನ್ಯ ಹೇಗಿರ್ತದಂದ್ರೆ ಒಂದ್ಸಲ ಮನಿಗಳನ್ನು ಹಾಕ್ತಿದ್ದವು. ಮನಿಗಳ ತೊಲೆ ಕಂಬಗಳನ್ನು ಮಾಡ್ತಿದ್ದ. ಒಂದ್ಸಲ ಮನೆ ತೊಲೆ ಕೆತ್ತಿದ್ದ. ಯಾರು? ಸಿದ್ಧಲಿಂಗ ಮಹಾರಾಜ. ತೊಲೆ ಕೆತ್ತ ಕಾಲಕ್ಕೆ ಅವಾಗನ ಕಕ್ಕಳದಲ್ಲಿ ಅಲ್ಲಿ ಸಿದ್ಧಿ ತಾಲೂಕು ಕಕ್ಕಳದಲ್ಲಿ ಅಂತ ಬರ್ತದೆ. ಕಕ್ಕಳದಲ್ಲಿ ಯಾವಾಗಲ್ಲ ಒಂದು ಮನೆ ತಂದು ಕೆಲಸ ಮಾಡ್ಲಿಕ್ಕಲ್ಲ. ಮಂತ್ರಾಲಯದಲ್ಲಿ ಋಷಭಲಿಂಗರದಾರ ಎಲ್ಲಾ ಭಕ್ತರು ಕೂತಾರ. ಎಲ್ಲೋ ಒಂದು ಮಾತಿ ಬಂದು ಇಡ್ತದೆ. ಅಪ್ಪ ಸಿದ್ಧಲಿಂಗ ಅವ ಸಾಮಾನ್ಯದಲ್ಲಪ್ಪ. ಗುರುವನ್ನ ಮೀರಿಸುವ ಶಿಷ್ಯ ಸಿದ್ಧಲಿಂಗ ತಿಳ್ಕೊಂಡ ಕಾಲಕ್ಕೆ ಅವಾಗ ಏನ್ ಮಾಡಿದ? ಬಾಚಿ ಮ್ಯಾಲ ಎತ್ತಿದ. ಬಾಚಿ ಕಟ್ಟಿಗೆ ಬಾಚಿ ಹೇಗೆ ಮ್ಯಾಲ ಎತ್ತಿದ. ಮ್ಯಾಲ ಎತ್ತಾರ. ಮ್ಯಾಲ ಎತ್ತಲು ಕೂಡಲೇ ಮಂತನಾಳದಲ್ಲಿ ಋಷಭಲಿಂಗ ಏನಿರ್ತಾರ ಎಲ್ಲೋ ಸಿದ್ಧಲಿಂಗ ತಂದು ಬಿಟ್ಟರು. ಎಲ್ಲೋ ಸಿದ್ಧಲಿಂಗ ಅಂದಾಗ ಹಿಂಗೆ ಹ್ಯಾಂಗ ಮ್ಯಾಲ ಎತ್ತಿದ. ಅಲ್ಲಿ ಮತ್ತೆ ಹೆಂಗದ ಬಂಧುಗಳೇ, ನಾವು ಅನ್ಸೋಬೇಕೆ ಬಹಳ ನಾವು ಎಲ್ಲಿ ತಿಳ್ಕೊಂಡಿಲ್ಲ. ಅದಕ್ಕೆ ಈ ಮ್ಯಾಲ ಎತ್ತದ ಏನೋ ಸಿದ್ಧಲಿಂಗ ಅಂದಾಗ ಕೈ ಎಲ್ಲ ಬಿಟ್ಟ, ಬಾಚಿ ಎಲ್ಲ ಬಿಟ್ಟ. ಒಂದೇ ಪಾರ್ಟ್ ಓಡಿ ಹೋದ ಸಾಷ್ಟಾಂಗ ನಮಸ್ಕಾರ ಆಗ್ತದ. ಅಲ್ಲೋ ನಾನು ಕರ್ದಾಗ ಬಾಚಿ ಅಲ್ಲೇ ಬಿಟ್ಟು ಬಂದೆ. ನನ್ನ ಗುರಿ ಮೇಲೆ ಹೆಂತ ತಾಕತ್ತಿತ್ತು. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದನು ಗುರುನಾಥಂದ. ಇಲ್ಲೆಲ್ಲ ಕೌದಿ ಗುರುಗಳು ಆಗೋರು ಮಾಡ್ಬಂದ. ನಿಜವಾದ ತಾಕತ್ತಿದ್ದವ್ರು ಗುರು ಆಗೋದಕ್ಕೆ ಸಾಧ್ಯತೆ ಕಟ್ಟಿದಲ್ಲಿ. ಹಾಗ ಇಲ್ಲಿ ಬಾಚಿ ಬಿಟ್ಟಿದ್ದ ಗುರುಗಳು ಬಂಧನಾಳ ಕೂತ್ ಹೇಳ್ತಾರ. ಅಲ್ಲೋ ನಾನು ಕರ್ದಾಗ ಬಾಚಿ ಅಲ್ಲೇ ಮ್ಯಾಲ ಬಿಟ್ಟು ಬಂದೆ. ಯಪ್ಪ ನೀನು ದೊಡ್ಡ ಬಾಚಿ ದೊಡ್ಡ, ನೀನು ದೊಡ್ಡ ಬಾಚಿ ದೊಡ್ಡದಾಗ ಆಗಲಂತಂದ ಎಲ್ಲರಿಗೂ ಹೇಳದ. ಆಗಲೇ ಆಶೀರ್ವಾದ ಹೋಗಿ ಅಂತ ತಿಳ್ಕೊಂಡು ಆಶೀರ್ವಾದ ಬರ್ತಂತ ಆಚೆ ಕೈ ತಂದಾಗ ಯಾವಾಗ ಕೈ ಹಿಡಿದು ಮತ್ತೆ ಕಟ್ಟಿಗೆ ತನ್ನಬೇಕಂತ ಮಾತು ಬರ್ತದೆ. ಅಂತ ಸಿದ್ಧಲಿಂಗ ಜಂಗಮನ ಅವಲಂಬವಾಗಿ ಸಿದ್ಧಲಿಂಗನಿಗೆ ಆಶೀರ್ವಾದ ಮಾಡ್ದ. ಸಿದ್ಧಲಿಂಗ ಯಾರಿಗೆ ಆಶೀರ್ವಾದ ಮಾಡ್ತಾನೆ? ಮಿರ್ಗಿ ಇಂಡಿ ತಾಲೂಕು ಮಿರ್ಗಿ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಮಿರ್ಗಿಯಲ್ಲಿ ಹುಟ್ಟಿದ ಕಾಶಿಬಾಯಿ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಪ್ಪನಿಗೆ ಈ ಯಾರು ಸಿದ್ಧಲಿಂಗ ಆಶೀರ್ವಾದ ಮಾಡ್ತಾರೆ. ಏನು ಈಗ ನೀನು ಒಳ್ಳೆಯವಾಗಿದೆ ಮಾತು ತಿಳ್ಕೊಂಡು ಹಸ್ತವನ್ನು ಮಸ್ತಕದಲ್ಲಿಟ್ಟು ಕನ್ನಡದಲ್ಲಿ ಮಂತ್ರೋಪದೇಶ ಮಾಡ್ತಾ ಇದ್ದಾರೆ. ಕಿವಿಯಲ್ಲಿ ಮಹಾಮಂತ್ರವನ್ನು ಹೋಗ್ತಾರೆ. ಹೋಗಿ ನೀನು ತಿಳ್ಕೊಂಡು 7 ನದಿಗಳನ್ನು ಹಾಕಿ ಸ್ಮಶಾನದಲ್ಲಿ ನೀನು ವಾಸ ಮಾಡಿ ಹೋಗಿ ತಿಳ್ಕೊಂಡು ಎಲ್ಲಪ್ಪನಿಗೆ ಆಶೀರ್ವಾದ ಮಾಡ್ತಾರೆ. ಯಾರು? ಸಿದ್ಧಲಿಂಗರ ಆಶೀರ್ವಾದ ಮಾಡ್ತಾರೆ. 7 ನದಿಗಳನ್ನು ಹಾಕಿ ಬರ್ತಾ ಇದ್ದಾರೆ. ಏನು ವಿಜಯಪುರ ಇಂಡಿ ತಾಲೂಕಿನಲ್ಲಿ ಲಕ್ಷದಿಂದ 7 ನದಿಗಳನ್ನು ದಾಟಲಿ ಬರ್ತಾನ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡು ಬರ್ತಾ ಇದ್ದಾರೆ. ಮುಗುಳ್ಕೋಡ ಎಲ್ಲಿ ಊರ ಹೊರಗಡೆ ಸ್ಮಶಾನದಲ್ಲಿ ಒಂದು ಗುಡಿಸಲ ಹಾಕ್ತಾನೆ. ಗುಡಿಸಲ ಹಾಕಿ ತನ್ನ ತಪಶಕ್ತಿಯಿಂದ ಆ ಜಗತ್ತಲ್ಲಿ ಬೆಳೆಸ್ತಾನೆ. ಅವಾಗ ಏನಾಯ್ತಂದ್ರೆ ಎಲ್ಲಪ್ಪ ಹೋಗಿ ಅಟ್ಟೆಲ್ಲ ತನ್ನ ಜೀವನದಲ್ಲಿ ಏನ್ ಮಾಡಿದಂದ್ರೆ
ಕೈಯಾಗ ರುದ್ರಾಕ್ಷ ಹಿಡಿದು ಉರುಪೆಟ್ಟಿರ್ತಕ್ಕಂಥ ಮಹಾಮಂತ್ರ ತಿನ್ನವು ಯಾರು ಇಲ್ಲಪ್ಪ. ಮಹಾಮಂತ್ರ ತಿಂದ ಎಷ್ಟು ಅಂದ್ರೆ ಜೀವನದಾಗತ್ತಂದ್ರ 7 ಕೋಟಿ ಅಂದತ್ತೆ. ಅದಕ್ಕೆ ಅವ್ರಿಗೆ ಏನ್ ಹೇಳ್ತಾರ 7 ಕೋಟಿ ಎಲ್ಲ ಅಲ್ಲಿಗೆ ಮಾರಾಕಿ 7 ಕೋಟಿ ಎಲ್ಲಾ ಲಿಂಗ ಮಹಾರಾಜಕ್ಕೆ ಜೈ ಅಂತಾರ. ಅವಾಗ ಏನದ ಗುರು ಆಶೀರ್ವಾದದಿಂದ ಎಲ್ಲ ಹೋಗೇನದ ಎಲ್ಲಾ ಲಿಂಗನಾದ ಅಂತ ಕೇಳ್ತಾನೆ. ಇದು ಏನಾಗಬೇಕು ಕಾಯ ಲಿಂಗಮಯವಾಗಬೇಕಿರತಕ್ಕಂಥ ಮಾತನ್ನ ಇಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಹಾಗ ಜೀವನದಲ್ಲಿ ಇದು ಏನಾದ ಸಿದ್ದರಾಮ ಏನಾಗ್ತಾನೆ ಲಿಂಗ 2 ಯಾಕಂದಾಗ ಆಧಾರ ಲಿಂಗ ನೀನು ಮ್ಯಾಲ ನಾನು ಅಂತಕ್ಕಂಥ ವಿಚಾರವನ್ನೇ ಹೇಳ್ತಾ ಇದ್ದಾನೆ. ನಾನು ಲಿಂಗದ ರೂಪದಲ್ಲಿ ನಾನು ಬರ್ತಿನ ಹೋಗಬೇಕಂದಾಗತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಆಗ ತಿಳ್ಕೊಂಡು ವಿಚಾರ ಮಾಡಿ ಇಲ್ಲೇನಾಗ್ತದೆ ಅವತ್ತೇ ಹುಟ್ಟಿ ಅವತ್ತೇ ಗರ್ಭಧಾರಣಾಗಿ ಅವತ್ತೇ ಗರ್ಭಿಗೆ ಜನ್ಮ ಪಟ್ಟು ಆಚಾರ್ಯನಾಗಿ ಬರ್ತಾ ಇದ್ದಾನೆ. ಅಂತ ಶುದ್ಧನಾಗಿರ್ತಕ್ಕಂಥ ಆಚಾರ್ಯರಿಂದ ಆ ಲಿಂಗವನ್ನ ನೀನು ಸ್ಥಾಪನೆ ಮಾಡು. ನೀನು ಸಣ್ಣದಲ್ಲಿ ನಿಂತಿಯಲ್ಲ ನಿನ್ನ ಹಳ್ಳಿ ಸಣ್ಣದಾಗಂಗಿಲ್ಲ, ಜಗತ್ತಿನಲ್ಲಿ ದೊಡ್ಡದಾಗಿ ನಿರಂತರ ಹೋಗುತ್ತಂದ ಅಂತ ತಿಳ್ಕೊಂಡು ಹೇಳ್ತಾನೆ. ನಿನ್ನ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಆಗ್ತದೆ, ಶ್ರೀಶೈಲಕ್ಕೆ ಆ ಸಮನಾಗಿ ಆಗ್ತದೆ. ಹೋಗ ತಿಳ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಲ್ಲಿ ಕೊನೆಗೆ ಹೇಳ್ತಾ ಇದ್ದಾನೆ ಕೈಲಾಸಕ್ಕೆ ನೀನು ಹೋಗಿ ಬರುವನಾಗು. ಯಾರು ಕ್ಷಮೆ ಅಪ್ಪಣೆ ಮಾಡ್ತಾರೆ ಅವರಿಗೆ ಸಿದ್ಧರಾಮ ನೀನು ನಿತ್ಯದಲ್ಲಿ ಅರಿಕಂದಾರ ದಿನನಿತ್ಯದಲ್ಲಿ 3 ಸಲ ಕೈಲಾಸ ಹೋಗಿ ಬರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೆ ಸ್ವಾಮಿ ಸಿದ್ದರಾಮ ಮಸೀದಿಪುರದ ಸಿದ್ದರಾಮ ಅಂದ್ರೆ ತಪ್ಪಾಗಲಿಕ್ಕಿರಾಗತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಬೇಕಾಗ್ತದೆ. ಮುಂದೆ ಏನಾಗ್ತಿರ್ತಕ್ಕಂಥ ವಿಷಯ ಇದು ನೋಡ್ತಾ ಇರಬಹುದು. ಆವ ದಿನದಿಂದ ಪರಮೃತಿಸುವೆ ತಂದೆ ಗೋವಲಯದೊಳಗೊಳ್ಳ ಸರ್ವಲಿಂಗಗಳು ತಾವವರಿ ನಾಮವೆಂಬಲ್ಲೆನೆ ಪ್ರತಿಷ್ಠಿಸುವಳಂದೇ ನರವ ಅಗರುವನೋ ದೇವನಿನ್ನೈಗಡೆ ಭೂತರಂ ಕೈಲಾಸ ತಾವಂದಿಂ ಒಪ್ಪನೆ ರತೀಶ್ವರವಿನ ಪದಾವ ರತಿ ಜೀವ ಎಂಗ ಸಿದ್ಧಪತಿ ಕುಡಿ ಸುನ ಉದ್ದಿಂತ್ಯಂಗನೋ ಜನಮನುಜನೇ ಮಗನ ನಿನ್ನ ಮಹಿಮೆಗಳ ಬಗೆಗದೊಳ್ಪಡಿಂದ್ರಂಗೆ ಲೆಕ್ಕಿಸದೆ ಸೂರ್ಯಂಗೆ ಹೊಗಡೊಳ್ಗಡವರಾಜರಂಗರು ಬಲ್ಲರೆ ತನ್ನ ಫಲ ರುಚಿಯನ್ನು ಹಿಡಿದು ಅನು ಪರುಷವಿಟ್ಟಿರ ಜರಂದ್ರ ಸವಾಡೆ ಬೆಳೆ ಮಹಾನಿಧಿ ಬೆಸೆತ್ಕೊಂಡು ನಮ್ಗೆ ದೈವನೇ ನುಡಿದುದೇ ಮಂತ್ರವನ್ನು ಗೈದುದೇ ಗಮನ ಎಂದರೆ ಮಾತು ಹೋಗೆಂದನೋ ಎಲ್ಲದೈತೆಂದು ತುಂಟೆ ದೇವ ತುಂಟೆ ಖುಷಿಯಲ್ಲವೇ ಇಲ್ಲ ನಂಬುವೆ ನಯ್ಯ ನಂಬು ಮಂತೆಲ್ಲವಂ ಸಮಗಟ ಓಹೆಡೆ ಹೋಗಿವರು ಸೊಳುವದಿರು ತಂದ ಎಂದು ಎಲ್ಲರ ದಡಿಗಡಿಗೆ ಹೇಳಿ ಕೈ ಮುಗಿದು ಬಸಿರಲ್ಲಿ ತೆರೆಯುಟ್ಟು ಕರುಣಂ ದೂರೆ ಬೇರೆ ಪದ ಪಲ್ಲವಚ್ಚರಗಿ ಬೇಕೊಂಡನಂತಾಗಡೀಶ್ವರನ ಕರುಣದ ಕಂದನೋ ತನ್ನ 48 ರಸಿಕೊಂಡು ಕೊಂಡೊಯ್ದೋದ ತನ್ನಿಮಿತ್ತಂಬೊಬ್ಬ ಬೊಮ್ಮಯ್ಯ ನಂಬ್ಕೊಂಡು ಮನಸ್ಸಿನ ಮಹಾಕರುಣವಿತ್ತು ಭೈರವ ಶಬರನಾಗಿ ಎಳನೊಡನೆ ಬರಲು ತುಂಡ ತಾಂಬುಜವನಗೆ ದಿನಕರಂಬೊಪ್ಪಂತೆ ಸ್ವಮ್ಮನಿಗೆ ಬರೆದು ಬೊಪ್ಪಾಗಳಿರ್ಕೊಂಡರ ಕಣ್ಣಯ್ಯರು ಬೊಪ್ಪತ್ರೇ ಚೈತ್ರವನೆರ್ಕೊಂಬ ದೇವಿಯನೆ ನೆರವಿಯಂತೆ ಸಾಂಬನೆಯು ಪಾರ್ವತೀಶ್ವರ ಅಂತೂ ಡಾಕ್ಟ್ರಿಗೆ ಅನಂತ ಧನ್ಯವಾದ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ವಯಸ್ಸೆಷ್ಟು ವಯಸ್ಸೆಷ್ಟು 84 ಆದ್ರೂ ಕೂಡ 84 ವಯಸ್ಸಿದ್ರು ಕೂಡ ಯಾಕಂದ್ರೆ ಹುಟ್ಟಿದ ಮಗು ಅವ್ವ ಅನ್ನಂಗಿಲ್ಲ. ಸುರುವಿಗೇನೋ ತಪ್ಪು ಭಾಷೆ ಅಂತಾರೆ, ಬವ್ವ ಅಂತಾರೆ. ಬವ್ವ ಅಂದಾಗ ಯಾಕಂದ್ರೆ ಅಂತಾರೆ. ಹಾಗೆ 2 ಅವಶ್ಯಕತೆ ಬರ್ತಾವೆ. ಬಾಲ್ಯದಲ್ಲಿ ಅವಸ್ಥೆ ಬೇರೆ, ಮುಪ್ಪಾವಸ್ಥೆ ಬೇರೆ. ಬಾಲ್ಯದಲ್ಲಿ ನೀನು ಏನು ಮಾಡಿರಿ ಮುಪ್ಪಾವಸ್ಥೆಯಲ್ಲಿ ಬರ್ತಾರೆ.
ಅದಕ್ಕಂದ ಏನಂತಾರೆ ಮಕ್ಕಳ ಮನಸ್ಸ ವಯಸ್ಸಾದ ಮಕ್ಕಳ ಮನಸ್ಸು ಬಂದಿರ್ತದೆ ಅಂದ. ಆಗ ಈಗ ಜನರಿಗೆ ವ್ಯಾಸರ ಆಗ್ತದೆ. ಅದಕ್ಕಂತಾರೆ 10ಕ್ಕೆ ಹಕ್ಕಿ, 20ಕ್ಕೆ ಮಿಕ್ಕಿ, 30ಕ್ಕೆ ಮುರುಕ, 40ಕ್ಕೆ ಗರ್ವ, 50ಕ್ಕೆ ಅಹಂಕಾರ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೋಗಿ, 90ಕ್ಕೆ ಪತ್ಕೊಂಡು ಹೋಗಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮನುಷ್ಯನಿಗೆ ಅದಕ್ಕೆ ಹೇಳ್ಯಾರ ಆಯುಷ್ಯ 10 ರಾತ್ರಿ ಹೋದವು 30. ಏನ್ ಹೇಳ್ತಾರ? ಆಯುಷ್ಯ 10 ರಾತ್ರಿಗೆ ಹೋದವು 50. ರಾತ್ರಿ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಸಿದ್ದರಾಮನ ನೆನೆಯುವುದಕ್ಕೆ ಪತ್ತಲ್ಲಿ ಇನ್ನಿತ್ತು ಅಂತಕ್ಕಂಥ ಏನು ಆಯುಷ್ಯ 10, ರಾತ್ರಿ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಇನ್ನಿಲ್ಲ 10, ಇನ್ನಿಲ್ಲ 10 ಶಿವನಿಗೆ ನಡೆಯುವುದು ಯಾವತ್ತು? ಚಂದ ಹೇಳ್ತಾರೆ ನೋಡ್ರಿ. ಆಯುಷ್ಯ 10 ಹೇಳ್ತೈತ್ರಿ. 10 100. ಆಯುಷ್ಯ 10 100ರಾಗ 50 ವರ್ಷ ಹೋಯ್ತು. ಅದಕ್ಕೆ ನಿದ್ರೆ ಮಾಡಿದಾಗ ಹೋಯ್ತು. ಆಯುಷ್ಯ 10 ರಾತ್ರಿಗೆ ಹೋದವ 50, ಮಕ್ಕಳು ಹೋದ 50 ಉಳಿತೈತ್ರಿ 50. ಪ್ರಾಯಕ್ಕೆ 20, ಹುಡುಗ ಬುದ್ಧಿಯಲ್ಲಿ 20 ಹಾದು, ಪ್ರಾಯದ ಗಾಯಕ್ಕೆ 30. ಹುಡುಕನಿದ್ದಾಗ 20 ಹಾದು, ಪ್ರಾಯದ ಗಾಯಕ್ಕೆ ಹೆಂಡತಿ ಬಂದಿದ್ದಾಗ 30. ನಿದ್ದಿಗೆ ಹೊರದ 50, ಪ್ರಾಯಕ್ಕೆ 20, ಹೆಂಡತಿ ಬಂದ್ಮೇಲೆ 30. ಮಕ್ಕಳ ಹೆಡೆ ಹರಿದಾಗ, ಹೊರ ತೋಡದಾಗ, ಮೆಣಸಿನ ಗಿಡ ಹತ್ತದಾಗ, ನೆಲ್ಲ ಹತ್ತದಾಗ, ನೀ ನೆನೆಯೋದು ಶೋಧ ನೆನೆಯೋದು ಯಾವತ್ತು ಅಂತಕ್ಕಂಥ ಮತ್ತೊಂದು ಶ್ರೇಷ್ಠ ಕೇಳ್ತಾರೆ ಬಹಳ ಚೆಂದಾಗಿ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಆಗಿದ್ರೆ ನೀನು ಸಂಸಾರ ಮಾಡಬೇಡ ಅನ್ನಂಗಿಲ್ಲ. ಸಂಸಾರದಲ್ಲಿ ಇದ್ದು ಇಲ್ಲದ ಹಾಗೆ ಜೀವನವನ್ನು ಕಳಿ ಅದಕ್ಕೆ ನೀನು ಅಂಟಿಕೊಡಬೇಡ ಅಂತ ಹೇಳ್ತಾರೆ. ಇವತ್ತು ನೀವು ಚೆಕ್ ಮಾಡಿ ನೋಡಿದ್ರೆ ಚೆಕ್ಕು ಹೊಡಿ, ಚೆಕ್ಕು ನೆತ್ರಿ ಮತ್ತೆ ನೀವು ಬೇರೆ ಏನಂತೆ. ಯಾಕಂದ್ರೆ ನಿಮ್ಮ ಭಾಷೆ ನಮ್ಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಚೆಕ್ಕು ಈ ಕಡೆ ಗೋಟ್ರೆ ಗೋಕಾಲಾದ್ಮೇಲೆ ಮುಂದೊಂದು ನಮಗೆ ಬಸರ ಕೊಡೋದು ಸಲ ಇಲ್ಲಿ ಕರ್ಕೊಂಡಿದ್ರು. ಆ ಊಟ ಮೇಲೆ ಬರೀ ಅವೆಗಳುಗಳದ ಚಕ್ಕು ಅದ. ಚಕ್ಕು ಒಳಗ ಬೀಜ ಇರ್ತಾವ. ಎಷ್ಟು ಇರ್ತಾವ ಬೀಜ? 3 ಇಲ್ಲ 5 ಬೀಜ ಇರ್ತಾವ. ಬೀಜ ಇದ್ದ ಕಾಲಕ್ಕ ಹಣ್ಣಾದ ಚಕ್ಕು ಹಿಂಗ್ ಮಾಡಿ ಹಿಂಗ್ ಬಿಚ್ಚದಂದಾಗ ಹೊಳಪಳ ಉದುರಿ ಬೀಳ್ತಾವ. ಏನು ಬೀಜ ಹೊಳಪಳ ಉದುರಿ ಬೀಳ್ತಾವ. ಅದಕ್ಕೆ ಏನಾರ ಹೆತ್ತೇನೆ ಏನೇನು ಸ್ವಲ್ಪ ರುಚಿ ಕಹಿ ಒಗದ ಏನಾರ ಹೆತ್ತದ ಏನಿಲ್ಲ. ಹಣ್ಣಾದ ಕಾಯಿ ಹಿಂಗೆ ಬಿಚ್ಚದಾಗ ಫಲಫಲನ ಬೀಜ ಉದುರಿ ಕೆಳಗೆ ಬೀಳ್ತಾವ. ಏನು ಹಚ್ಕೊಂಡಿಲ್ಲ ಅದು. ಅದಕ್ಕೆ ಹೇಳ್ತಾರೆ ಶೆಂಡ್ರು, ನೀನು ಸಂಸಾರ ಮಾಡು. ಚಕ್ಕು ಹಣ್ಣುಗಳನ್ನು ಬೀಜ ಹಾಕದವ ಆ ರೀತಿ ನೀನು ಸಂಸಾರ ಮಾಡಿದ್ರೆ ನಿನ್ನ ಜನ್ಮ ಸಾರ್ಥಕ ಇರತಕ್ಕಂಥ ಮಾತನ್ನ ನೀನು ಶೆಂಡ್ ಬ್ಯಾಡ ಅಂತಿಲ್ಲ. ಅವರು ಸಂಸಾರ ಮಾಡ್ಲಿಕ್ಕೆ ಬೇಡ ಅಂದಿಲ್ಲ, ಸಂಸಾರ ಮಾಡು. ಅವನ ಸಲ ಸಿದ್ಧಾರ್ಥರು ಹುಬ್ಬಳ್ಳಿಯಲ್ಲಿ ಹೊಂಟಿರುತ್ತೆ. ಭಕ್ತರಲ್ಲಿ ಭಿನ್ನಾಮೃಷಣ ಬರೋ ಕಾಲಕ್ಕೆ ದಾರಿಯೊಳಗೆ ಮೆಣಸಿನ್ಕಾಯಿ ಬಿತ್ತಿತ್ತಂತೆ. ಮೆಣಸಿನ್ಕಾಯಿ ಅಪ್ಪವರು ಟಾಂಗಾದ ಕೂತಿದ್ರು. ಟಾಂಗಾದ ಕೂತ ಮೆಣಸಿನ್ಕಾಯಿ ದೃಷ್ಟಿ ಅದೇ ಟಾಂಗ ಅವರು ನಿಲ್ಲಿಸೋದು. ಅವ್ರ ಶಿಷ್ಯ ರಾಸಪತ್ ಇರ್ಬೇಕು, ಗಂಟಪತ್ ಗಂಟಪ್ಪ ಗಂಟೆ ಅಂತ ಯಾಕಿರ್ತ ರೋಡ್ನಲ್ಲಿ ಮೆಣಸಿನ್ಕಾಯಿ ಹೋಗೋದೇ ಇದ್ರು. ಹೋಮಂದಾಗ ಅವ್ರು ಸುಮ್ಕೊಂಡಿಲ್ಲ. ಯಾಕಂದ್ರೆ ಒಂದು ಶಿಷ್ಯ ಭಾಳ ಹುಟ್ಟಿರ್ತಾರೆ. ಗುರುಗಳು ಶಿವ ಮಾಡೋದು ಬಸವನಗೌಡ ಹೇಳ್ತಾರೆ. ಆಗ ಚೆರಿಗೇರ ಅಪ್ಪನಿಗೆ ಶಿಷ್ಯ ಇದ್ದಿರ್ತಾವ. ಚೆರಿಗೇರ ಅಪ್ಪನಿಗೆ ಶಿಷ್ಯ ಇದ್ದಿರ್ತಾವ. ಈ ಸ್ನಾನ ಮಾಡೋಣ ಅಲ್ಲೇ ಅವಿಗೆ ತೊಗೊಂಬಂದಿರ್ತಾವ. ಅವಿಗೆ ಗೊತ್ತಾಗ್ತದ. ಆದ್ರೆ ಅವಿಗೆ ತೊಗೊಂಬರ ಆರು ಹೋಮಾರ ಏನು ಮುಳ ಹಾಕಲ್ಲ. ಅದನ್ನು ಸುಮ್ಮ ಹಂಗೆ ಎತ್ತಿದಿರ್ತಾವ. ಹಾಗಿರ್ತಾವ. ಹಾಗೆ ಏನಾಗುತ್ತೆ ತಿಳ್ಕೊಂಡ ಕೇಳಿದ್ರೆ ಮೆಣಸಿನ್ಕಾಯಿ ಬಿದ್ದಾರ ಅಲ್ಲೇ ಗಂಟೆ ಮೆಣಸಿನ್ಕಾಯಿ ತಗೊಂಡಂತ ತಗೊಂಡು ಬಂದ. ಸಂಸಾರಕ್ಕಿಂತ ಹೆಚ್ಚು ಮರೆ ನಿನಗೆ ಆಸೆ ಆಗುತ್ತೆ. ಸುಮ್ಕೊಂಡ್ರಲ್ಲ ಸ್ವಲ್ಪ ಸನ್ಯಾಸ ಆಗಿದೆ. ಸನ್ಯಾಸಿದ್ರು ಕೂಡ ನಿನಗೆ ಎಷ್ಟು ಆಸೆ ಅದ. ರೋಡ್ನಾಗ ಬಿದ್ದು ಮೆಣಸಿನ್ಕಾಯಿ ಸಾಲಾಗ್ಯದ ಅನ್ನ ಅವಾಗ ತರಿಸಿದ್ದಾರೆ. ಮುಂಡೆ ಮನೆಗೆ ಸಂಸಾರ ಮಾಡಲಿಕ್ಕೆ ಬರಲ್ಲ ಅಂತ ಅವಾಗ ನಿಮ್ಗೆ ಸಂಸಾರ ಮಾಡಲಿಕ್ಕೆ ಬರಲ್ಲ. ಸಂಸಾರ ಮಾಡಿದ್ರೆ ಮತ್ತವರು ನೋಡಿ ಕಲಿಬೇಕು. ಅದನ್ನು ಮೆಣಸಿನಕಾಯಿ ತಗೊಂಡ್ರು ಒಯ್ದ್ರು ತಮ್ಮ ಶಲ್ಯಗಳು ಕಟ್ಕೊಂಡ್ರು.
ಕಟ್ಕೊಂಡು ಒಯ್ದು ಅದನ್ನು ಏನು ಮಾಡೋದು ಕುಟ್ಟಿ ಸಾಲದ ಹಾಕೋದು 4 ಮಂದಿ ಉಳಿತು ಅವಾಗ ಕರ್ಬೇಕು. ಆ ರೋಡ್ ಮೇಲೆ ಕೂತ್ರೆ ಎಲ್ಲ ತುಳಿದು ಹಾಳಾಗಿ ಹೋಗ್ತಿತ್ತು. ಅದನ್ನು ಮಠಕ್ಕೆ ಬಂದಿದ್ದಕ್ಕಾಗಿ ಅದನ್ನು ಮೆಣಸಿನ್ಕಾಯಿ ಕುಟ್ಟಿದಕ್ಕಾಗಿ ಸಾಲದಾಗ ಹಾಕಿದಕ್ಕ 4 ಮಂದಿ ಒಡಲು ಸೇರ್ತು ಮುಂಜಾನೆ ಸಂಸಾರದ ಇದಕ್ಕಂತಕ್ಕಂಥ ಮಾತನ್ನು ಹೇಳಿದಂತ ಬಂದ್ರೆ ಅದಕ್ಕೆ ಸಂಸಾರ ಮಾಡಬೇಕಾದ್ರೆ ಸಂಸಾರದಲ್ಲಿದ್ದು ಕೂಡ ಎತ್ತರದಿಂದ ಹತ್ತೊತ್ತಾಗಿ ಸಂಸಾರ ಮಾಡೋರು ನೀನಾಗು. ವೈರಾಗಿ ಸನ್ಯಾಸ ಆಗದ ಬಹಳ ದೊಡ್ಡದಲ್ಲ. ಅದಕ್ಕೆ ಹೇಳ್ಯಾರ ನೀನು ಸನ್ಯಾಸ ಆಗದ ಬಹಳ ದೊಡ್ಡಲ್ಲ. ಸಂಸಾರದಲ್ಲಿದ್ದುಕೊಂಡು ಹೆಂಡರ ಮಕ್ಕಳ ಮನಸ್ಸನ್ನು ಗೆದ್ದು ನೀನು ಯಾವಾಗ ಸನ್ಯಾಸಿ ಆಗ್ತೋ ನಿಜವಾದ ಸನ್ಯಾಸಿ ನೀನಂದ. ನಾಲ್ಕವಾಡ ವೀರೇಶ್ವರರು, ಕಲಬುರಗಿ ಶರಣಬಸಪ್ಪನವರು, ಕಲ್ಯಾಣದ ಬಸವರಸ ಇವ್ರು ಯಾರು? ಗೃಹಸ್ಥರದವರು. ಸಂಸಾರದಲ್ಲಿದ್ದುಕೊಂಡು ಎಲ್ಲವನ್ನೂ ಸಾಧನೆ ಆಗ್ತಾ ಇದ್ದಾರೆ. ಸಂಸಾರ ಸನ್ಯಾಸಿಗಿಂತಲೂ ಸಂಸಾರದಲ್ಲಿ ಜಾಗೃತರ ಬಹಳ ಇದೆ ಅಂತಕ್ಕಂಥ ಮಾತನ್ನ ಸಿದ್ಧಾರೂಢರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನಾವು ಹೇಗೆ ತಿಳ್ಕೊಂಡು ವಿಚಾರ ಮಾಡಿದ್ದಾದ್ರೆ ಇಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧರಾಮ ಅವಾಗ ಎಲ್ಲವನ್ನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡಿದ ಮೇಲೆ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಸಿದ್ಧರಾಮ ಆವಾಗ ತನ್ನ ಆಚಾರ್ಯರನ್ನು ಎಲ್ಲವನ್ನು ಹೇಳಿ ಎಲ್ಲ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ತಿಳಿಸಿದ ಕಾಲಕ್ಕೆ ಆವಾಗಂತ ಆಯ್ತಪ್ಪ ನಾನು ಹೋಗ್ಲಿ ಅಂತ ಹೋಗ ತಿಳ್ಕೊಂಡು ಭರವಸೆ ಕೊಡ್ತಾನೆ. ಆವಾಗ ಸಿದ್ಧರಾಮ ಯಾವ ಮಲ್ಲಿನಾಥನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ಬೇಡ್ಕೊಳ್ತಾ ಇದ್ದಾನೆ. ಅಲ್ಲಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಬೆಳೆಸೋ ಕಾಲಕ್ಕೆ ನಾನು ಹೋಗ್ಲಿ ಹೋಗು ನೀ ಬರ್ತೀಯ. ಎಷ್ಟೊಂದು ಮಮಕಾರ ಅಂತ ನಾವು ಹ್ಯಾಂಗ ಸಂಸಾರಿಕರ ಮಕ್ಕಳ ಮೇಲೆ ಪ್ರಪಂಚದ ಮೇಲೆ ಹ್ಯಾಂಗ ಮೊಹ ಬರ್ತಾ ಇದ್ದೇವೋ ಹಾಗೆ ಸಿದ್ಧರಾಮ ಮೊಲ್ಲ ಇದ್ರೆ ಎಂಥ ಭಕ್ತಿ, ಎಂಥ ಪ್ರೀತಿ, ಎಂಥ ನಮಗೆ ಎಂಥ ವಿಶ್ವಾಸ. ಈ ರೀತಿಯಾದ ಕಾಲಕ್ಕೆ ನಾನು ಹೋಗ್ಲಿ ಅಂತಂದಾಗ ನೀನು ಹೋಗಕ್ಕಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಹೋಗ ತಿಳ್ಕೊಂಡ ಕಾಲಕ್ಕೆ ಸಿದ್ಧರಾಮ ಮಲ್ಲ ಇದೆ ನಮಸ್ಕಾರ ಮಾಡಿ ಅಲ್ಲಿಂದ ಬರ್ತಾ ಇದ್ದಾನೆ. ಬರುದ್ರೊಳಗಾಗಿ ಅಣ್ಣ ಕರ್ಲಿಕ್ಕೆ ಬಂದಿದ್ದಲ್ಲ ಯಾರು? ಬ್ರಹ್ಮದೇವ. ಆವಾಗ ಸಿಕ್ಕರೇಶ್ವರದಲ್ಲಿ ಕಂಡು ಏನ್ ಮಾಡುವಂತ ತಿರುಗಿ ಬಂದು ಹೇಳಿದ ಅವ್ವ ಅಪ್ಪಗೆ. ಏನಂತ ಹೇಳ್ತಾನೆ? ಏನಿಲ್ಲ ಸಿದ್ಧರಾಮ ಶ್ರೀಶೈಲದಲ್ಲಿ ಅದಾನ, ಅವ ಬರ್ತಾನ, ನೀವೇನು ಕಾಳಜಿ ಮಾಡಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನ. ಆವೇ ತಿಳ್ಕೊಂಡು ವಿಚಾರ ಮಾಡಿ ಆವಾಗ ಮತ್ತೇನ್ ಮಾಡಿದ? ಆ ಹಂಬಲದಿಂದ ತಮ್ಮನ ಹಂಬಲದಿಂದ ಅವ್ವ ಅಪ್ಪ ಹೇಳಿ ಮತ್ತೆ ವಾಪಸ್ ಬಂದಿರ್ತಾ ಇದ್ದಾನೆ. ಯಾರು? ಬ್ರಹ್ಮದೇವ ಬಂದಿರ್ತಾ ಇದ್ದಾನೆ. ಬಂದು ಆವಾಗ ಬ್ರಹ್ಮದೇವನು ಸಿಗ್ತಾ ಇದ್ದಾನೆ. ಈರುವರು ಅಣ್ಣ ತಮ್ಮರು ರಾಮ ಲಕ್ಷ್ಮಣರ ಹಾಗೆ, ಕೃಷ್ಣ ಬಲರಾಮರ ಹಾಗೆ ಈರುವರು ಕುಡಿಕೊಂಡು ಇಲ್ಲಿಗೆ ಬರ್ತಾರೆ. ತಮ್ಮ ಪ್ರಯಾಣವನ್ನ ಸ್ವಗ್ರಾಮ ಹುಟ್ಟಿದ ಗ್ರಾಮಕ್ಕೆ ಬರ್ತಾರೆ. ಇಲ್ಲಿ ಬರುವ ಸುದ್ದಿಯಲ್ಲೇ ಸ್ವಂದಲಿ ಗ್ರಾಮಕ್ಕೆ ಮುಟ್ಟಿರ್ತಾರೆ. ಅಲ್ಲಿಯರಿಗೆ ಏನಾಗ್ಬಿಟ್ಟಿತ್ತಂದ್ರೆ ಸಿದ್ಧರಾಮನಲ್ಲಿ ಗೊತ್ತಾಗ್ತಿತ್ತು. ಸಿದ್ಧರಾಮ ಹೇಳ್ತಾವಲ್ಲ ಕಮಲಿಗುಡ್ಡ ಹಾರಕ್ಕೆ ಹೋಗಿದ್ದ. ಹಾರಕ್ಕೆ ಹೋದ ಕಾಲಕ್ಕೆ ಮಲ್ಲಯ್ಯ ಭೇಟಿಯಾಗ್ಯಾನೆ, ಮಲ್ಲಯ್ಯ ಆಶೀರ್ವಾದ ಮಾಡ್ಯಾನ ಅಂತಕ್ಕಂಥ ಕೀರ್ತಿ ಎಲ್ಲಾ ಕಡೆಗಳು ಬಿಟ್ಟಿತ್ತು. ಕಳೆದ ಕಾಲಕ್ಕೆ ಸ್ವರ್ಣರಿಯಲ್ಲಿ ಎಲ್ಲ ಹಬ್ಬ ಮರೆತದ ವಂಶಸ್ಥರೆಲ್ಲ ಕೂಡಿಕೊಂಡು ಅದ್ಧೂರಿಯಿಂದ ಸಿದ್ಧರಾಮನ ಸ್ವಾಗತಕ್ಕಾಗಿ ಈಗ ನೋಡಿ ನಾವು ಕೂಡ ನಾಳೆ 5ನೇ ತಾರೀಕು ಸಾಯಂಕಾಲ ಶ್ರೀಶೈಲ ಬರ್ತಾರೆ. ಶ್ರೀಶೈಲ ಜಗತ್ತೊಳಗೆ ಬರೋ ಕಾಲಕ್ಕೆ ಈ ಸಾರಿ ವಿಶೇಷ. ಯಾಕಂದ್ರೆ ಇಲ್ಲಿ ತನ ಉಜ್ಜಯಿನಿ ಸಿದ್ಧಲಿಂಗ ಮುರುಳ ಸಿದ್ದೇಶ್ವರನೇ ಬರ್ತಾ ಇದ್ರು. ಈಗ ಹಾಗೆ ತಿಳ್ಕೊಂಡು ಕೇಳಿದ್ರೆ ಹ್ಯಾಂಗ ಸಿದ್ಧರಾಮನಿಗಾಗಿ ಮಲ್ಲಯ್ಯ ಸೊಲ್ಲಾಪುರಕ್ಕೆ ಬಂದಿದ್ದು ಹಾಗೆ ಇವತ್ತಿನ ದಿವಸ ಶ್ರೀಶೈಲ ಜಗದಲ್ಲಿ ಬರ್ತಾರಂತಂದ್ರೆ ಇಲ್ಲಿ ಸಿದ್ಧರಾಮನ್ ಆ ದರ್ಶನ ಕೊಡ್ಲಿಕ್ಕಾಗಿರತ್ತಲ್ಲಿ ದರ್ಶನ ಪಡೀಲಿಕ್ಕಾಗಿರಾಗಲಿ ಅವರು ಇಲ್ಲಿಗೆ ಬರೋರಾಗ್ತಾ ಇದ್ದಾರೆ. 5ನೇ ತಾರೀಕು ಸಾಯಂಕಾಲ ದಿವಸ ಶ್ರೀಶೈಲ ಜೀವ ಅಡ್ಡಪಲ್ಲಕ್ಕಿ ಅದ್ಧೂರಿ ಒಂದು ಸ್ವಾಗತ. ಯಾವ ಕೃಷಿಪುರ ಗ್ರಾಮದಲ್ಲಿ ಬೆಳಗ್ಗೆ 5ನೇ ತಾರೀಕು 5ನೇ ತಾರೀಕು ಅವ್ರು ಬಂದಿರೋದು ತುಂಬಾ ಕಾರ್ಯಕ್ರಮ ಮಹಾಸನರಿ ಶ್ರೀಶೈಲ ಜಗದ್ಗುರುಗಳು 5ನೇ ತಾರೀಕಿಗೆ ಬೆಳಗಿನ ಜಾವ ಈಶ್ವರನಿಗೆ ದೇವಸ್ಥಾನದಿಂದ ಅದ್ಧೂರಿ ಒಂದು ಮೆರವಣಿಗೆ ಬಂದ ತಕ್ಷಣ ನಮ್ಮ ತಾಯಂದಿರಿಗೆ ವರ್ಷದ ಪದ್ಧತಿ ಪ್ರಕಾರ ಗುಡಿ ತುಂಬತಕ್ಕಂಥ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಇರ್ತದೆ. ಈ ಸಾರಿ ವಿಶೇಷವಾಗಿರ್ತಕ್ಕಂಥ ಒಂದು ಸಲ ಯಾರು ಬಂದಿದ್ರು? ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇ ಬಂದವರಾಗಿದ್ರು. ಈ ಸಾರಿ ಯಾರು ಬರ್ತಾರಂದ್ರೆ ಶ್ರೀಶೈಲ ಮಲ್ಲಯ್ಯನೇ ನಿಮ್ಮೂರಿಗೆ ಬರ್ತಾರೆ. ಮಲ್ಲಯ್ಯಲ್ಲಿ ಮಾತಾಡಿಲ್ಲ, ಒಬ್ಬರಿಗೆ ಮಾತಾಡೇನು ಯಾರಿಗೆ? ಸಿದ್ಧರಾಮನಿಗೆ ಮಾತಾಡೇನ.
ಆಮೇಲೆ ಮಲ್ಲಮರಿ ಮಾಡ್ತಾನೆ ಇನ್ನೊಬ್ಬದ ಡಿಗ್ಗಿ ಸಂಗೀತ ಬರ್ತಾರೆ ವಿಜಾಪುರ ಒಂದು ದೃಷ್ಟಾಂತ ಬರ್ತಾರೆ ಬಹಳ ಚಂದ. ಸಿದ್ದರಾಮನ ಸಮಕಾಲೀನವನ್ನ ಬಹಳ ಚಂದ. ಹಂಗ ಸಿದ್ದರಾಮ ಸೊಂದರಿಗೆಯಲ್ಲಿ ಅವಂತರ ಸಿದ್ದರಾಮಂದಾಗ ಒಂದೊಂದು ಬೆರಳುಗಳನ್ನು ಕತ್ತರಿಸಿ ಕೈ ಮೇಲೆ ಒಂದೊಂದು ಗುಂಡೆಗಳನ್ನು ಹೇಗೆ ಧರಿಸ್ತಾ ಇದ್ದಾರೆ ಆ ವಿಷಯ ಆ ಡಿಗ್ಗಿ ಸಂಘ ವಿಷಯ ಮುಂದೆ ಬರುತ್ತೆ. ಅದಕ್ಕೆ ಹೋಲಿಕೆ ಬರ್ತಾ ಇದ್ದಿರ್ತದೆ ಅವಾಗ ನೋಡುವಂತ. ಹಾಗಾಗಿ ಶ್ರೀಶೈಲ ಮಹಾಸನ್ನಿಧಿಯವರು ಕೂಡ 5ನೇ ತಾರೀಕು ಬೆಳಗಿನ ದಿವಸ ಅವರಲ್ಲಿ ಬರ್ತಾ ಇದ್ದಾರೆ. ಅಡ್ಡ ಪಲ್ಲಕ್ಕಿ ಅವರ ದರ್ಶನ ಆಶೀರ್ವಾದ ಪಡೆತಕ್ಕಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲೇನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮನಿಗಾಗಿ ಸೊನ್ನಲಿಗೆ ಗ್ರಾಮದ ಪರದ ಜನರೆಲ್ಲ ಅದ್ಧೂರಿಯ ಸ್ವಾಗತವನ್ನ ಕೈಗೊಳಿಸ್ತಾ ಇದ್ದಾರೆ. ನಾನಾ ರೀತಿಯ ಕುಂಭಮೇಳ ವಾದ್ಯ ವೈಭವ ಆ ಅನಂತ ರೀತಿಯ ಕಳಸ ಕನ್ನಡಿಯನ್ನೇ ತಯಾರು ಮಾಡಿ ವೀರವರಣ್ಣ ತಮ್ಮವರು ಎಲ್ಲಿಂದ ಆ ಶ್ರೀಶೈಲದಿಂದ ತನ್ನ ಪ್ರಯಾಣವನ್ನ ಸೊನ್ನಲ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅವರ ಕಾಲಕ್ಕೆ ಅದ್ಧೂರಿ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಮಹಾಮಠಕ್ಕೆ ಮುದ್ದು ಗೌಡನ ಮಹಾಮನೆಗೆ ಅವನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕರೆದುಕೊಂಡು ಹೋದ ಮೇಲೆ ಅಲ್ಲಿ ನಿಜವಾಗಿರ್ತಕ್ಕಂಥ ಒಂದು ಜೀವನವನ್ನ ತಂದೆ ತಾಯಿಗಳ ಆಶೀರ್ವಾದವನ್ನ ತಾಯಿ ವಿಚಾರ ಮಾಡೋ ಕಾಲಕ್ಕೆ ಬೊಮ್ಮಣ್ಣ ಏನು ಮಾಡಿ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮನ ಜೊತೆಗಾರನಾಗಿ ಇರ್ತಾ ಇದ್ದಂತಕ್ಕಂಥ ಮಾತು ಬರ್ತದ. ಆವಾಗ ಇಲ್ಲಿ ಕೈಲಿಕ್ಕೆ ಚಾಲು ಮಾಡ್ತಾರೆ. ಯಾರು ಮಲ್ಲ ಹೇಳಿದ್ದಲ್ಲ, ನಾನು ಲಿಂಗದ ರೂಪದಲ್ಲಿ ಬರ್ತೀನಿ ತಿಳ್ಕೊಂಡು. ಯಾವ ಒಂದು ಪಕ್ಷಿ ನೀರಿಗಾಗಿ ಹಂಬಲಿಸ್ತಾವ ಹಾಗೆ ಇಲ್ಲಿ ಸಿದ್ದರಾಮ ಆ ದಿನ ಯಾವಾಗ ಬರ್ತದೆ ಒಳ್ಳೆಯ ಲಿಂಗದ ರೂಪದಲ್ಲಿ ಯಾವಾಗ ಬರ್ತಾರೆ ಒಂದು ಆತುರತೆಯಿಂದ ಕಾಯುತ್ತಾ ಇದ್ದಂತಕ್ಕಂಥ ಮಾತು ಬರ್ತದೆ. ಮುಂದೆ ಏನು ಗೊತ್ತಂತಕ್ಕಂಥ ವಿಷಯ ಒಂದು ತಮಗೆ ಕಂಡುಬಂದಂತೆ ಒಂದು ತಾಯಿ ತಂದೆಗಳು ಬಿಗಿದಪ್ಪಿ ಕೊಂಡೊಯ್ದು ಬಳಿಕ ಮನೆಯಂದರಲ್ಲಿ ಹೋಗುತ್ತಿದ್ದರೆ ಶರತ್ಕಾಲದ ಮುಗಿಲ ಮರೆಯಲಿ ಎಂದು ಗಗನ ಸಜಿಸಲುವಂತಿರಮತಿರ ಹಿಂದೆ ಶಿವನೆತ್ತ ಕುರುಹಿನ ದಿನದ ಪರಮನಾನಂದನಿಂ ಬಯಸುದ ಸಿದ್ಧನೆತ್ತಂ ಕೋಕ ಹೃದಯಂ ಬಯಸುವಂತೆ ಎಳಸೆತ್ತು ಬಪ್ಪಂತೆ ಬಪ್ಪ ಜಗದಳು ಮಹಾಬಲ ನನ್ನ ಬೊಮ್ಮಯ್ಯನೊಡನೆ ಬರೆ ನಡೆತಂದು ನಳ ನಡೆಸಿ ಚಳಿಕಗಳ ಬೆಳೆದು ಮಂದಾರ ತಡೆಯಂ ಸಾತು ಮಂದಾರದ ನ್ಯಾಲದ ಚಿಂತಾಮಣೆಯ ಚಿನ್ನನ ತಿಪ್ಪಾಗ ಮುಡಿದು ಕಳುಗೊಳಿಸಿ ಪೂರ್ವಜನೊಡನೆ ಗಿಡಮರಂಗಳನಾಗಂ ಕಿತ್ಯ ಬೇಸೆದ್ದು ಗಾಳಿ ಸರ್ವಂ ಥರ ಮಂಡಲವಾಗಲು ಗಗನಗಳ ಮುಗಿಲು ನೆಗೆದೆಳೆಗಿಡದೆ ಹೊಗೆ ಬಯಲು ಮಿಂಚಾಡಿದವು ಧರಣಿ ಎಂಬತ್ತ ಮಣಿ ಸುಗಿದು ನಡುವುದೇ ಸಿಡಿಲರಸೆ ಹೊಡೆಗೊಳಿಸಿ ಮತ್ತದನೆ ಎಂಬಂದೈಸಿದು ಹಗಲು ಹಣಗೈ ತಂದೊಡೆದು ಗಾಡಿ ಒಟ್ಟಿ ಗಾಡಿಗೊಳಗೆ ಕಾದಿರುಳು ತಿರುಳ ರಸವಂತಲಸಿ ಒಗೆದು ಬಳದಂತೆ ಬಳವೆತ್ತ ಕತ್ತಲೆ ಸಿದ್ಧರಾಮಂಗೆ ಬೆಳಗಾದುದು ಮದನ ಮದ ಮರ್ದನವ ಬರುವಿಂಗೆ ಕೂಡೆ ನೆಗೆಸಿದ ತಳೆಗಳ ತೆಮ್ಮಿದ ಬೇಗ ಹೊರೆ ಮುದ್ದೇಶಿದ ಹಲವು ಕೈದೀನೆಗಳೆನಿಸಿದವು ಕೂಡೆ ಒಳೆವ ಮಿಂಚುಗಳು ಮುಂದೆ ಒದವೆ ಪೂರಜ ನಡುಗುವನರೈ ತಂಗಾಳಿ ಓದುದು ನೆಲಗಲು ಕಡಿಮೆ ತಡೆಯನ ಸಿಡಿದು ನೆನೆಸಿಡಿದು ಚಳಿಯಂಗೊಡುವುದರೆಸೆಗುದ ಚುಟುಕುವರೆ ಸಿದ್ಧಪತಿ ನಲವೇನಲೇ ಸಾಂಪದೇನು ಪಾರ್ವತಿ ಶಿವ ಮಹಾದೇಶೋಂ ಸಿದ್ದರಾಮೇಶ್ವರ ಮಹಾರಾಜ ಮಲ್ಲಿಕಾರ್ಜುನ ಮಹಾರಾಜ ಸಾಂಬದೇವ ನಮ ಪಾರ್ವತೇಶ್ವರ ಯಾವ ಮಹಾಮೌನನಾಗಿರ್ತಕ್ಕಂಥ ಸಿದ್ದರಾಮ ಮಲ್ಲಯ್ಯ ಯಾವ ರೂಪದಲ್ಲಿ ಹೇಗೆ ಬರ್ತಾ ಇದ್ದಾನೋ ನೋಡ್ಬಿಟ್ಟಿರ್ತಕ್ಕಂಥ ಕಾಲಕ್ಕೆ ಸಮಯವನ್ನು ಬಿಡ್ತದೆ. ಆ ಸಮಯವನ್ನ ನಿಯೋಜಿತ ಸಮಯವನ್ನು ವಿಚಾರ ಮಾಡಿ ಸಿದ್ದರಾಮ ಈರುವರೆ ಕುಡಿಕೊಂಡು ಹೋಗ್ತಾ ಇದ್ದ. ನಾನು ಮಂದಾರದ ಮರದಡಿಯಲ್ಲಿ ಲಿಂಗದ ರೂಪದಲ್ಲಿ ನಾನು ಬರ್ತೀನಿ, ನೀ ನನ್ನನ್ನು ಗುರ್ತು ಹಿಡಿದು ಕರೆದುಕೊಂಡು ಹೋಗುತ್ತಿರತಕ್ಕಂಥ ಮಾತನ್ನು ಹೇಳಿತಾ ಇದ್ದಾನೆ. ಆ ರೀತಿ ಆ ಸಮಯವನ್ನು ನೋಡಿ ಸಿದ್ದರಾಮ ಮತ್ತು ಬೊಮ್ಮಣ್ಣ ಈರುವರೆ ಕುಡಿಕೊಂಡು ಬರ್ತಾ ಇದ್ದಾರೆ. ಆ ಸಮಯಕ್ಕೆ ಕಾಲಕ್ಕೆ ಆ
ಆ ಜಾಗಕ್ಕೆ ಬಂದು ನಿಂತ ಕಾಲಕ್ಕೆ ಶಿವನ ಹೇಳಿದ ಗುರುತಿಗೆ ಬಂದು ನಿಂತ ಕಾಲಕ್ಕೆ ಹಗಲೇ ಕತ್ತಲಾಗಿ ಬಿಡ್ತಾ ಇರ್ತದೆ, ಸೂರ್ಯನೇ ಮುಳುಗಿ ಹೋಗ್ಬಿಡ್ತಾ ಇದ್ದಾನೆ. ಆ ರಾತ್ರಿ ಕಾಣತಕ್ಕಂತ ಚಂದ್ರ ಹಗಲಿನಲ್ಲಿ ಸಿದ್ದರಾಮನಿಗೆ ಕಾಣುವ ಹಾಗೆ ಅಲ್ಲೇನಾಗ್ತದೆ, ಮೋಡಿನ ಕಾರ್ಗತ್ತಲೆ ಆ ಗುಡುಗು ಮಿಂಚು ಸಿಡಿಲುಗಳ ಅರ್ಭಾಟವನ್ನು ನೋಡ್ತಾ ಇದ್ದಾನೆ. ನೋಡ್ತಕ್ಕಂತ ಸಂದರ್ಭದಲ್ಲಿ ಅದೇ ರೀತಿ ಗಗನದಲ್ಲಿ ಎಲ್ಲವನ್ನ ನಡೆದ ಕಾಲಕ್ಕೆ ಸಿದ್ದರಾಮ ಕಾಯ್ತಾ ಇದ್ದಾನೆ. ಬರ್ತಾನಪ್ಪ ಅಂತ ಹೇಳ್ಕೊಂಡು ಚಕೋರ ಪಕ್ಷಿ ಯಾವಂತೆ ಹಮ್ಮಲಿಸಿ ನೀರಿಗಾಗಿ ಕಾಯ್ತಾ ಇದೆಯೋ ಆಗ ಸಿದ್ದರಾಮ ಚಕೋರ ಪಕ್ಷಿಯಾಗಿ ಮಳೆ ರೂಪದಲ್ಲಿ ಇರತಕ್ಕಂತ ಯಾವ ಮಲ್ಲಯ್ಯನನ್ನ, ಲಿಂಗ ರೂಪದಲ್ಲಿ ಇರತಕ್ಕಂತ ಮಲ್ಲಯ್ಯನನ್ನ ಕಂಡುಕೊಳ್ತಾ ಇದ್ದಾನೆ. ಕಂಡುಕೊಂಡ ಕಾಲಕ್ಕೆ ಆಕಾಶದ ಮಾರ್ಗವಾಗಿ ಸಿದ್ದರಾಮ ಕಾಯ್ತಕ್ಕಂತ ಸನ್ನಿವೇಶದಲ್ಲಿ ಗುಡುಗು ಮಿಂಚುಗಳ ಒಂದು ರೂಪದಲ್ಲಿ ಆಕಾಶದಲ್ಲಿ ಏನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಒಂದು ಬೆಳಕು ಕಾಣ್ತಾ ಇರ್ತದೆ. ಆ ಬೆಳಕಿನ ರೂಪದಲ್ಲಿ ಸಿದ್ದರಾಮ ಇದ್ದಲ್ಲಿಗೆ ಆ ಲಿಂಗ ಬರ್ತಾ ಇದೆ. ಬಂದಾಗ ಸಿದ್ದರಾಮ ಆ ಲಿಂಗವನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದಾನೆ, ಸಂತೋಷವನ್ನು ಪಡ್ತಾನೆ. ಆ ಲಿಂಗವನ್ನು ತಂದು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾನಂತಕ್ಕಂಥ ಮತ್ತೆ ಬರ್ತದೆ. ಈಗಾಗಲೇ ಸಮಯ ಕೂಡ ಆಗಿದ್ದಾಗ್ಯದ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು ದಿವಸ ಗಾಯಕರು ಬಂದ ವರ್ಷ ಬರ್ತಾ ಇದ್ದಿರ್ತಾರೆ. ಈ ಸದ್ದ ಅವರಿಗೊಂದು ಪದ್ಯ ಹಾಡೋ ಸಲುವಾಗಿ ಸಮಯ ಕೊಡ್ತಾರೆ. ಅವರೊಂದು ಪದ್ಯ ಹಾಡಿದ್ರೆ ಮುಂದೆ ಖುಷಿಗೆ ಬರ್ತಾ ಇರೋದು. ಇನ್ನೊಂದು ಅಷ್ಟು ಈಗ ಅಷ್ಟು ಮುಂದೆ ಮಾಡಿ
ಗಳಿಲೆನಂತಾಗಳೆತ್ತುದು ಗಗನದೊಳಗೊಂದು ಬೆಳಗು ಹೊಳೆಯುತ್ತಲರೆ ಬಳಿ ಬಿಡುದು ಕಣ್ಣಿಗೆ ಮಂಗಳ ಮಪ್ಪು ಸೈತ್ಯ ಪ್ರಭಾ ಪಟಲದಿಂದ ನಾನಾ ದಿವ್ಯನಾದದಿಂದ ಬಳಸಿ ವರುಷದ ಕರಂಡಯೊಳಗಡೆ ಮಾದಿ ಗುಣ ಮಿಡಿದ ಸಜ್ಜೆಗಳ ಮಲಲಿಂಗ ಬಿಡಿದ ಸಿದ್ಧ ಕುಲ ತಿಲಕವಿದ್ದ ಮಂದಾರ ಗುಲ್ಮದ ತಳದ ಭೂಮಿಯಳು ಮೈದೂರಲು ತಳಿದ ಮುಳಗದ ಕುಡಿಗಳ ಮುಗಿದ ಕರಕಮಲ ಕಳಸದಿಂದ ಆನಂದ ಜಲವೆಂದು ಕುಸುಮದಿಂ ತೊಳೆವ ರೊದಗದ ಹರೆಯಮ್ಮನೋರಾಗ ತಳೆದಂ ನಯನ ದೇವಿಗೆಗಳೆಂಬ ಕಳವೆತ್ತು ಸಂತಸದ ಕಳದಿಂಗಳೊಳಗೆ ನಿರ್ಮಲ ದಿವ್ಯ ಲಿಂಗವನಿರ್ಕೊಂಡುಕೊಂಡು ನಿಜ ನಿಲಯ ಕೈ ತಂದು ಖಾನ ಸುಖ ಸಂಗಾದ ವಿನದೊಳೆಂದು ಸಿದ್ಧೇಂದ್ರನೋ ಸಾಮ್ಯಜೈ ನಮಃ ಪಾರ್ವತಿ ಶರಣಾಯ ಕೇಶವ ಮಲ್ಲಜಾತನಾಲಕ್ಕೆ ವಿಶುದ್ಧಾನೇಶ್ವರ ಸಾಮ್ಯಜೈ ನಮಃ ಭಾರತೀಶ್ವರ ಹರ ಮಹಾದೇವ. ಮಹಾಮಹಿಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಯಾವ ರೀತಿ ಮಂದಾರದ ಮರದಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಲಿಂಗವನ್ನು ತಂದು ಯಾವ ರೀತಿ ಪೂಜೆ ಪುರಸ್ಕಾರ ಮಾಡ್ತಾನೆ, ತಂದೆ ತಾಯಿಗಳಿಗೆ ಹೇಗೆ ಬೇಡ ಆಗ್ತಾನೆ, ಮುಂದೆ ಅವ ಏನ್ ಮಾಡ್ತಾನೆ, ಚಾಮಲಾದೇವಿ ಯಾವ ರೀತಿ ಅವನಿಗೆ ದಾನವನ್ನು ಕೊಡ್ತಾಳತಕ್ಕಂಥ ವಿಷಯವನ್ನ ನಾಳಿನ ಪುರಾಣದಲ್ಲಿ ನಾವು ನೀವೆಲ್ಲ ನೋಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸಿ ಅವ್ರಿಗೆ ಇಲ್ಲಿವರೆಗೆ ಭಕ್ತಿ ಪುರಸ್ಸರಾಗಿ ಪುರಾಣವನ್ನು ಕೇಳಿದವರಾಗಿದ್ದೀರಿ. ಇನ್ನೂ ಈಗ ಮಾತೋಶ್ರೀ ಮಂಜಮ್ಮ ಹೋದ ವರ್ಷ ಕೂಡ ಬಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನ ಸಿದ್ದರಾಮನಿಗೆ ಮುಟ್ಟಿಸಿದವರಾಗಿದ್ದಾರೆ. ಈ ವರ್ಷ ಕೂಡ ಹೆಣ್ಣಿನ ಜೀವನ ಹೇಗ ತಿಳ್ಕೊಂಡು ನಿಮಗೆ ಹೇಳ್ಯಾರ, ನಮಗೆ ಹೇಳಿಲ್ಲ. ಒಂದು ಹೆಣ್ಣು ಹೆಣ್ಣಿಗಾಗಿ ಕಿವಿ ಮಾತನ್ನ ಹೇಳಿದಾಳು. ಏನಂತ ತಿಳ್ಕೊಂಡು ಕೇಳಿದ್ರೆ ಹೆಣ್ಣಿನ ಬಾಳುವೆ ಹ್ಯಾಗ ನಡೆದ್ರೆ ಬಹಳ ಚಂದ ಅದ, ನಡೀಲಿಲ್ಲ ಅಂದ್ರೆ ಹೆಣ್ಣಿನ ಜೀವನ ಮುಳ್ಳ ಆಗ್ತದನ್ನತಕ್ಕಂಥ ಮಾತನ್ನ ಹೇಳಿದಾಳೆ. ಆ ವಿಷಯವನ್ನ ನಾಳೆ ದಿವಸ ನಮ್ಮೆಲ್ಲರಿಗೆ ಪ್ರಸ್ತಾವನೆ ಮಾಡ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಯಾಕಂದ್ರೆ ಇವತ್ತು ಕೂಡ ನಾವು ಇನ್ನೊಂದಿಷ್ಟು ಪುರಾಣ ತಪ್ಪಿದ್ದಾಗಿದೆ. ಮತ್ತೆ ಕರೆಕ್ಟ್ 2 ಗಂಟೆಗೆ ಅಲ್ಲಿ 3 ಗಂಟೆಗೆ ಮತ್ತೆ 2 ಗಂಟೆಗೆ ಬಂದು ಇವತ್ತಿನ ದಿವಸ ನಮ್ಮ ಭಿನ್ನವನ್ನು ಮಾಡಿರ್ತಕ್ಕಂಥ ಯಾವ ನಾಗಣ್ಣ ವಯಸ್ಸು ಎಷ್ಟಂತ ಕೇಳಿದ, ನಾನು ವಯಸ್ಸು ಎಷ್ಟಂದ್ರೆ ಎದ್ದು ಹೇಳ್ದಲ್ಲ 84 ಅಂತ ಹೇಳಿ. ಅವತ್ತು ಕೇಳಿದಾಗ ವಯಸ್ಸು ಇಟ್ಟಂದ್ರೆ 103 ವರ್ಷ ಅಂತ ಹೇಳ್ದ. 103 ವರ್ಷ ತಿಳ್ಕೊಂಡು ಬಂದು ಅತ್ತಿ ಬೆಳಗ್ಗೆ ದೂರಿಂದ ನಮಸ್ಕಾರ ಮಾಡತ್ತ ಅಂತ ಇರಲಿಲ್ಲ. ಪಾದತ್ತರಿ ತಿಳ್ಕೊಂಡು ಒಂದು ಕೈಯೊಳಗೆ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡ್ದ. ನಂದು ಇನ್ನೊಂದು ಸ್ವಲ್ಪ ಹೆಚ್ಚಾಗ್ತಾ ಬಂದು ಇನ್ನೊಂದು ಸ್ವಲ್ಪ ಆ ವಿಷಯ ಅದಕ್ಕೆ ಹೇಳ್ಯಾರ. ಶತಾಯುರ್ವೈ ಪುರುಷ ತಿಳ್ಕೊಂಡು ಹೇಳಿದ್ದಾರೆ. ಒಂದು ಜೀವಿಗೆ ಭಗವಂತ ಆಯುಷ್ಯವನ್ನು ಕೊಟ್ಟಿದ್ದಾನೆ ತಿಳ್ಕೊಂಡು ಕೇಳಿದ್ರೆ 100 ವರ್ಷ ಆಯುಷ್ಯ ಕೊಟ್ಟಾನೆ. 100 ವರ್ಷಕ್ಕಿಂತಲೂ ಹೆಚ್ಚಿಗೆ ಬದುಕಿದ ಪುಣ್ಯಾತ್ಮ ಯಾರಾದರಿದ್ರೆ ಸಿದ್ಧನಾಮನ ಕೃಪೆ ಯಾರು ಶ್ರೀನಾಗಣ್ಣ ಬಹಳ ಭಕ್ತಿವಂತ. ಯಾಕಂದ್ರೆ ಮೊದಲು ಕೂಡ ನೋಡಿ ನಾನು ಅವ ಪುರಾಣಕ್ಕೆ ಬರ್ತಿದ್ದ. ನಾನು ಮೊದಲು ಬಂದಾಗ ಅವ ಪುರಾಣಕ್ಕೆ ಬಂದಾರ ಕೇಳ್ಯಾರ, ನೀವು ಒಡನಾಟಗಳದಾರ ಬಹುತೇಕ ಇಲ್ಲ ತಿಳ್ಕೊಂಡಿದ್ದೀನಿ. ಅದ ಸಿದ್ದರಾಮನ ಅನುಗ್ರಹ ಅದ ಇನ್ನೂ ಕೂಡ ಬೆಳೀಲಿ. ಅದೇ ರೀತಿಯಾಗಿರ್ತಕ್ಕಂಥ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಯಾವ ಕುಲಾಯಪ್ಪ ಮತ್ತು ವೆಂಕಟೇಶ ಒಳ್ಳೆ ನಿಷ್ಠೆಯಿಂದ ಜಂಗಮರ ಸೇವೆಯನ್ನ ಮಾಡ್ತಕ್ಕಂಥ ಭಾವನೆ ಅವರಲ್ಲಿದೆ. ಯಾಕಂದ್ರೆ ವೆಂಕಟೇಶ್ ಅಂತೂ ಸದಾ ಇಲ್ಲಿದೆ. ನಾವು ಕೂಡ ಬಂದಾಗ ನೋಡ್ತಾ ಇದ್ದೀವಿ. ಒಂದು ರೀತಿ ಇಲ್ಲ, ಎಲ್ಲಾ ಗವಾಯಿಗಳ ಸೇವೆ, ನಮ್ಮ ಸೇವೆ ಎಲ್ಲಾ ರೀತಿ ಮಾಡ್ತಾ ಇದ್ದಾರೆ. ಈ ತನ ನೀವು ಯಾರು ಗುರುವಾಸ
ನೋಡಪ್ಪ ನಾವು ಹೊಂಟಿದ್ದೇವೆ ಆಯ್ತು ತಾತನವರು ನೀವು ಬರ್ರಿ ಎಲ್ಲಿ ಬರ್ತಿರ್ಲಿ ಕಾರ್ತನವ್ರು ಗೊತ್ತಿದೆ ತಿಳ್ಕೊಂಡು ಅಲ್ಲಿ ಬಿಟ್ಟು ಅವನ್ನ ಕರ್ಕೊಂಡ್ಬಂದು ಈ ರೀತಿ ಎಲ್ಲರೂ ಕೂಡ ಸೇವಾ ಮಾಡೋ ಭಾವನೆ ಬಹಳ ಚಂದ ಅದ ಆದ್ರೆ ಒಂದು ಗುಣ ಖರಾಬ್ ಅದ ಇದ್ರಲ್ಲಿ ಮಾತ್ರ ಹೇಳಿದ್ರೆ ಮತ್ತೆ ಅಲ್ಲಿಗೆ ಬಂದದ ಮತ್ತೆ ಇನ್ನೊಂದು ಸರಿ ಬೇಕೇಳಿ ಈ ಕಡೆ ಸರಿ ನೀವಲ್ಲ ಹಿಂದೆ ಕೂತವ್ರು ಹೇಳಕತ್ತೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಸರಿ ಮಾನ್ಯ ಹೇಳಿರಿ ಮಾನ್ಯ ಹೇಳೋದು ಕೂಡ ಅಂದ್ರೆ ನಾವು ಹೇಳೋ ಮಾತಿ ಬೆಲೆ ಇಲ್ಲ ಅನ್ನಂಗೆ ಆಯ್ತು ನೀವು ಸ್ವಲ್ಪ ವಿಚಾರ ಮಾಡ್ಬೋದು ನೀವು ನಾವು ಯಾಕೆ ಹೇಳಕತ್ತೀವಿ ಸ್ವಲ್ಪ ನೀವು ಬಂದಲ್ಲೇ ಗಾಳಿ ಹಾಕ್ಬಿಟ್ಟು ಆರಾಮ ನಮ್ಮ ಫ್ಯಾನಿನ ಗಾಳಿಯಲ್ಲೇ ನಾವು ಕೂತಿದ್ದೆವು ನಿಮ್ಗೆ ಹ್ಯಾಂಗಂದ್ರೆ ಸುಮ್ಮಸ್ ಗಾಳಿ ಬರ್ತದೆ ಏರ್ ಕೂಲರ್ ಗಾಳಿ ಏನಿಲ್ಲ ತ್ರಾಸಿಲ್ಲ ಹಾಗೆ ಮಾಡೋದ್ರಾಗ ಸ್ವಲ್ಪ ಒಂದರ ಗುರುಗಳು ಹೇಳ್ತಕ್ಕಂಥ ಮಾತನ್ನ ಕಿವಿಯಲ್ಲಿ ಇಟ್ಟುಕೊಂಡು ಆ ರೀತಿ ನಡೆದು ನಿಜವಾದ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ರೀ ಗುರುಗಳ ನೀವು ಬಂದಿರಿ ನೀವು ನೀವು ಹ್ಯಾಂಗ ಹೇಳ್ತೀರಿ ಹೇಳಿ ನಾನು ಹಿಂಗೆ ಮಾಡ್ತೀನಿ ಪರವಾಗಿಲ್ಲ ನಮ್ದು ಕೂಡ ಅದಕ್ಕೆ ನೀ ಅಂದಂಗ ಅಂತ ಆ ಲೆಕ್ಕಕ್ಕೆ ನಾವು ಬರ್ಬೇಕಾಗ್ತದೆ ಆ ಮಾಡಿದ್ರೆ ಎಲ್ಲರೂ ಒತ್ತಟ್ಟೆ ಸೇರಿ ಪುರಾಣ ಕೇಳೋರು ಆಗಿರ್ತಕ್ಕಂಥ ಮಾತನ್ನ ನಮ್ಮ ಭಜನೆ ಹುಡುಗರು ಅಂದಿದ್ರು ಅವ್ರು ಅಪ್ಪೋರೆ ನೀವಲ್ಲ ತಾತನವ್ರೆ ನೀವಲ್ಲ ನಿಮ್ಮ ತಾತ ಬಂದ್ರೆ ನಮ್ಮ ಊರಲ್ಲಿ ಮಂದಿ ಕೇಳೋದು ಬಂದಿದ್ರು ಈ ಭಜನೆ ಮಾಡೋ ಹುಡುಗರೇ ನಾವಲ್ಲ ನೀವಲ್ಲ ನಿಮ್ಮ ತಾತ ಬಂದು ಪುರಾಣ ಹೇಳೋ ನಮ್ಮ ಊರನ್ನ ಪೈಕಿ ಕೇಳೋ ಮಂದಿ ಅಲ್ಲ ನಮ್ದು ಒಂದೇ ನಿರ್ಧಾರ ಅದೇ ಪ್ರಕಾರ ತಿಳ್ಕೊಂಡು ಹೇಳ ಆಯ್ತು ನೀವು ಹೆಂಗ ನಾವು ಹಂಗೆ ಇರ್ತಕ್ಕಂಥ ಮಾತನ್ನು ಹೇಳಿ ಯಾವ ಇವತ್ತಿನ ದಿನವನ್ನು ಮಾಡಿದರೂ ಕೂಡ ಒಳ್ಳೆಯದಾಗಲಿ ನಾಳಿನ ದಿನವನ್ನ ಯಾವ ಪರಮ ಸಭ್ಯರ್ಥರಾಗಿರ್ತಕ್ಕಂಥ ಸಿದ್ದರಾಮನನ್ನೇ ನಂಬಿರ್ತಕ್ಕಂಥ ಜಿ ಉಮಾಪತಿ ಗೌಡರು ನಾಳಿನ ದಿವಸ ಅವರ ಭಿನ್ನವನ್ನ ಸಿದ್ದರಾಮನಿಗೆ ಅಭಿಷೇಕ ಕಾರ್ಯಕ್ರಮ ಒಪ್ಪಿಕೊಂಡವರಾಗಿದ್ದಾರೆ ಅವರು ಕೂಡ ದೇವರು ಒಳ್ಳೆಯದನ್ನ ಮಾಡಿರ್ತಕ್ಕಂಥ ಮಾತನ್ನು ಹಾರೈಸ್ತದೆ ಅದೇ ಪ್ರಕಾರವಾಗಿ ಸಿ ನಾಗಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಈ ಒಂದು ಜೋರಾಶಿ ಕೈ ಇತ್ತು ಅಂದ್ರೆ ಜೋರಾಶಿ ಚಪ್ಪಾಳೆ ಬಾರಿಸ್ತಾರೆ ನೋಡಿ ಜೋರಾಶಿ ಯಾವ 100 ವರ್ಷ ಆವಿಷ್ಕೃತಕ್ಕಂಥ ಶ್ರೀ ನಾಗಣ್ಣವರು ನಮ್ಮ ಪುರಾಣ ಮಂಗಲ ಮಹೋತ್ಸವಕ್ಕೆ 15,101 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ ಆ ಯಾವ ಮಾಸ ಭಕ್ತರಿಗೆ ಪರಮದೇವ ಪಾರ್ವತಿ ಪರಮೇಶ್ವರರು ಸಿದ್ದರಾಮನೊಂದು ಅನುಗ್ರಹ ಅವರಿಗಿರಲಿ ಇವತ್ತ ದಾಸೋಧನ್ನ ರುದ್ರಾಭಿಷೇಕ ಮತ್ತು ಇವತ್ತು ರಾತ್ರಿಯ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿ 15,000 ರೂಪಾಯಿ ಕಾಣಿಕೆಯನ್ನು ಸಿದ್ದರಾಮನಿಗೆ ಕೊಟ್ಟವರಾಗಿದ್ದಾರೆ ಆ ಸಿದ್ದರಾಮನ ಅನುಗ್ರಹ ಅವರ ಮನೆತನಕ್ಕೆ ಇರಲಿರ್ತಕ್ಕಂಥ ಮಾತನ್ನು ಹಾರೈಸಿ ಯಾವ ನಾಗರಾಜ್ ಗೌಡ ಬಸರ್ಕೋಡ್ ಅವರು ಕೂಡ ಪುರಾಣ ಪೂಜೆಯರಿಗೆ 100 ರೂಪಾಯಿ ತಬಲಾವಾದಕರಿಗೆ 100 ಯಾವ ಇನ್ನೂ ಈಗ ಒಂದು ಹೆಣ್ಣು ಮಕ್ಕಳ ಪದ್ಧತಿ ಹೇಳ್ತಕ್ಕಂಥ ಮಾತೋಶ್ರೀ ಅವರಿಗೆ ಮಂಜುಳಾ ಅವರಿಗೆ ಕೂಡ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡತಕ್ಕಂಥ ಮಾತನ್ನು ಹಾರೈಸಿ ಈಗ ಪುರಾಣಕ್ಕೆ ಮಹಾಮಂಗಲ ಸಾಂಬನೇ ನಮ ಪಾರ್ವದೇವ ಶಿವದೇವ ಮಹಾದೇವ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರ ಜ್ಯೋತಿ ಬೆಳಗುತ್ತಿದೆ ಆದು ಭಕ್ತಗಳಿಂದ ತತ್ತ ಮೇಲಿನ ಕಾದಿದೆ
ಶಂಭೋ